एकदन्ताय नमः चिबुके ब्रह्मणस्पतये नमः। ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ನಟರಾಜ ಶ್ರೀ ಶಿವನಾಮಂ ಪೂಜಿದಂ ನಮಾಮಿ ಶಂಕರ ಪಾದಂ ವಂದಿತಂ ಶೈಲಗಿರಿನಾಥ ತೋಂತನಂ ಧ್ಯಾನಲಯ ನಿಧಿಯೇ ಧೀಂತನಂ ಸಂಗೀತಮಾನಂದಂ ಸಾಯೋಜ್ಯಮಾಲಾಪನಂ ತನದೇ ರಾಗಂ ತಾಳಂ ನಾದಂ ನಡರಾಜಂ ಸುಂದರಂ ನಾಮಂ ವೇದಂ ಕಾವ್ಯಂ ನಡರಾಜಂ ಸುಂದರಂ ರಾಗಂ ತಾಳಂ ನಾದಂ ನಡರಾಜಂ
ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ.
ನಿನ್ನುಡಿಯನ ಹಾಡುವೆ ಬೇಡಿದೊಡೆ ನಿನ್ನುಡಿಯನ ಬೇಡುವೆ ಹಾಡಿದೊಡೆ ಉದಯನ ಹಾಡುವೆ ಬೇಡಿದೊಡೆ ಉದಯನ ಬೇಡುವೆ ಹಾಡಿದೊಡೆ ಉದಯನ ಹಾಡುವೆ ಬೇಡಿದೊಡೆ ಉದಯನ ತಂದೆ ವಾಯುಪುತ್ರ ಶ್ರೀರಾಮಚಂದ್ರನ ಪರಮ ಭಕ್ತನಾದ ತಂದೆ ನೀನು. ನಿನ್ನ ಈ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಪ್ಪ. ನಮ್ಮಂತ ಬಡವರ ಮೇಲೆ ಇಟ್ಟಿರುವ ಕರುಣೆಯನ್ನು ಅದು ಕೂಡ ಎಷ್ಟು ಕೊಂಡಾಡಿದರೂ ಸಾಲದು. ಅದರಂತೆ ನಮ್ಮಂತ ಬಡವರ ಮೇಲೆ ನಿನ್ನ ಕರುಣೆ ಸದಾ ಇರಲಪ್ಪ. ನಮ್ಮನ್ನು ಕಾಪಾಡು ತಂದೆ. ಫಲವನ್ನ ಬಯಸಿದ ಸೇವೆಯ ಪೂಜೆಯ ಕರ್ಮವೇ ಪ್ರಸಾದನವೋ ಕಷ್ಟದೊಳನ್ನವ ದುಡಿಯಲು ಸಾಗಿ ಸೃಷ್ಟಿಯೇ ಮೊದಲವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಓಹೋ ಪಾರ್ವತಿ, ಏನು ಮಾಡುತ್ತಿರುವೆ ಕಣೆ? ಸ್ವಾಮಿ ಈಗ ಬಂದ್ರಾ? ಬನ್ನಿ ಸ್ವಾಮಿ, ನಾನು ಆ ಮಾರುತೇಶ್ವರ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಈ ಮಾರುತೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದೆ. ನಿನ್ನ ದೇವರ ಪೂಜೆ ಮುಗಿದಿಲ್ಲವೇ ಇನ್ನು? ಮುಗೀತು ಸ್ವಾಮಿ, ಬನ್ನಿ ಆ ಮಹಾದೇವನ ಪ್ರಸಾದವನ್ನು ಸ್ವೀಕರಿಸಿ. ಪಾರ್ವತಿ, ಆ ದೇವರಲ್ಲಿ ಇಲ್ಲಿವರೆಗೆ ಏನೆಂದು ಬೇಡಿಕೊಂಡಿ? ಹಾಗಾದರೆ ಬೇಡಿದನ್ನು ಕೊಡ್ತಾನೆ ನಿನ್ನ ದೇವರು. ಏಕೆ ಸ್ವಾಮಿ, ಏಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಬಡವನಾಗಲಿ ಶ್ರೀಮಂತನಾಗಲಿ ಭಕ್ತಿಯಿಂದ ಈ ದೇವರಿಗೆ ಬೇಡಿಕೊಂಡ್ರೆ ಈ ತಂದೆ ಖಂಡಿತವಾಗಿ ಕರುಣಿಸುತ್ತಾನೆ. ಹುಚ್ಚಿ, ಬಡವರ ಮೇಲೆ ಅವನು ಎಲ್ಲಿ ಕೇಳಿದನ್ನು ಕರುಣಿಸುತ್ತಾನೆ. ಗುಡಿ ಒಳಗೆ ಕಲ್ಲಾಗಿ ಕಣ್ಮುಚ್ಚಿ ಕುಳಿತಿದ್ದಾನೆ ನಿನ್ನ ದೇವರು. ಎಲ್ಲಿ ಬೇಡಿದನ್ನು ವರವನ್ನು ಕೊಡುತ್ತಾನೆ. ಏಕೆ ಸ್ವಾಮಿ ಈ ರೀತಿ ನಾಸ್ತಿಕನಂತೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಈ ಒಂದೊಂದು ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ಬಡವರಿಗೆ ವಂಚನೆ, ಅನ್ಯಾಯ, ಅತ್ಯಾಚಾರ, ಮೋಸ ಆಗುವುದನ್ನು ಕಣ್ಣು ತೆರೆದು ನೋಡುವುದಿಲ್ಲ ನಿನ್ನ ಆಳು ದೇವರು. ಇದು ಅಲ್ಲದೆ ಗುಡಿಗೆ ನಮ್ಮಂತ ಬಡವರು ಹೋದರೆ
ಬಾಗಿಲು ತೆರೆಯುವುದಿಲ್ಲ ಈಗಿನ ಪೂಜಾರಿಗಳು. ಆದರೆ ಶ್ರೀಮಂತರು ಹೋದರೆ ಬಾಗಿಲು ತೆರೆದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಇದನ್ನೆಲ್ಲ ಕಣ್ಣು ತೆರೆದು ನೋಡುತ್ತಾನೆ ಆ ನಿನ್ನ ದೇವರು. ಹೇಳು ಪಾರ್ವತಿ, ಹೇಳು. ರೀ, ಈ ಪ್ರಪಂಚದಲ್ಲಿ ಯಾರು ಮೋಸ ಮಾಡಲಿ, ಅನ್ಯಾಯ ಅತ್ಯಾಚಾರ ಮಾಡಿದ್ರು ಸಹ ಅವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಖಂಡಿತ ಕೊಟ್ಟೇ ಕೊಡ್ತಾನೆ ಈ ನಮ್ಮ ದೇವರು. ಹೇ ಪಾರ್ವತಿ, ಆ ದೇವರ ಮೇಲೆ ಇಷ್ಟೊಂದು ನಂಬಿಕೆ ನಿನಗೆ, ನನಗೆ ಇದು ಅತಿಯನಿಸುತ್ತದೆ. ಹೌದು ರೀ, ನಮ್ಮನ್ನು ನಂಬಿದ ಈ ದೇವರಿಗೆ ನಾನು ಎಂದಿಗೂ ಸದಾ ಋಣಿ. ಈ ದೇವರಿಗೆ ನಂಬಿದವರಿಗೆ ಎಂದು ಏನನ್ನೂ ಆಪತ್ತಾಗಲಾರದು. ಹೋಗಲಿ ಬಿಡು ಪಾರ್ವತಿ. ಆ ನನ್ನ ಅಳಿಯ ಅಂದರೆ ಶ್ರೀಧರ, ನಿನ್ನ ತಮ್ಮ ಅಂದರೆ ಅವನಿಗೆ ಕಾಲೇಜಿಗೆ ಹೋಗಿ ಇನ್ನೂ ಬಂದಿಲ್ಲವೇನು? ಹೌದು ಸ್ವಾಮಿ, ಅದನ್ನೇ ನಾನು ವಿಚಾರಿಸ್ತಾ ಇದ್ದೆ. ಇಷ್ಟೊತ್ತಿಗೆಲ್ಲ ಬಂದು ಬಿಡ್ತಿದ್ದ, ಆದ್ರೆ ಇಷ್ಟೊತ್ತಾದ್ರೂ ಯಾಕೋ ಬಂದೇ ಇಲ್ಲ. ಹೇ ಹುಚ್ಚಿ, ಅಷ್ಟ್ಯಾಕೂ ಗಾಬರಿಯಾಗಿರುವೆ? ಅವನೇನು ಮಳ್ಳ ಹುಡುಗನಲ್ಲ, ಗೆಳೆಯರ ಜೊತೆ ಸೇರಿ ತಡವಾಗಿ ಬರಬಹುದು. ಸ್ವಾಮಿ, ನನಗೆ ಯಾರಿದ್ದಾರೆ? ನನಗೆ ತಂದೆ ತಾಯಿ ಇಲ್ಲ, ಅಕ್ಕ ತಂಗಿ ಇಲ್ಲ. ಇರುವವನು ಒಬ್ಬನೇ ಒಬ್ಬ ತಮ್ಮ. ಅವನನ್ನು ಚೆನ್ನಾಗಿ ಓದಿಸಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನೌಕರಿಯನ್ನು ಕೊಡಿಸಬೇಕೆನ್ನುವುದೇ ನನ್ನ ತಂದೆ ತಾಯಿ ಸಾಯುವಾಗ ನನ್ನಿಂದ ಮಾತು ತೆಗೆದುಕೊಂಡಿದ್ದರು. ಅದನ್ನು ಈಡೇರಿಸುವುದೇ ನನ್ನ ಕನಸು. ಈ ನನ್ನ ಕನಸನ್ನು ನೀವು ಖಂಡಿತವಾಗಿಯೂ ನೆರವೇರಿಸ್ತೀರ ತಾನೆ? ನೋಡು ಪಾರ್ವತಿ, ಆ ಶ್ರೀಧರನ ಕುರಿತು ನೀನು ಏನು ಯೋಚನೆ ಮಾಡಬೇಡ. ಶ್ರೀಧರ ಅಂದರೆ ನನಗೆ ಅಳಿಯ ಮಾತ್ರವಲ್ಲ, ಹುಟ್ಟಿದ ತಮ್ಮ ಇದ್ದಾಗೆ. ಅವನಿಗೆ ಕಲಿಯಲು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ನನ್ನ ಹೆಸರಿನಲ್ಲಿರುವ ಅರ್ಧ ಹೊಲ ಮನೆ ಹೋದರೂ ಚಿಂತಿಲ್ಲ. ಅವನಿಗೆ ಸರಕಾರಿ ಅಧಿಕಾರಿಯನಾಗಿ ಮಾಡುವಾಟ ನನಗಿದೆ. ನೀ ಏನು ಯೋಚನೆ ಮಾಡಬೇಡ ಚಿನ್ನ. ಹೌದು ರೀ, ಆ ವಿಶ್ವಾಸ ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿಯೂ ಇದೆ. ನೀವು ನನ್ನ ಪಾಲಿಗೆ ಪತಿ ಅಷ್ಟೇ ಅಲ್ಲ ರೀ, ನನ್ನ ಪಾಲಿನ ದೇವರು. ಪಾರ್ವತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖ ಜೀವನದಲ್ಲಿ ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಆದರೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುವುದೇ ನನ್ನ ಉದ್ದೇಶ. ಪಾರ್ವತಿ, ನೀನು ನನ್ನ ಹೆಂಡತಿಯಾಗಿ ಬಂದಿದ್ದು ನನ್ನ ಅದೃಷ್ಟ. ಅಷ್ಟೇ ಅಲ್ಲ ರೀ, ನೀವು ನನಗೆ ಗಂಡನಾಗಿ ಬಂದದ್ದು, ನಾನು ನಿಮಗೆ ಹೆಂಡತಿಯಾಗಿ ಬಂದಿದ್ದು, ಇದು ನಮ್ಮ ಮನೆತನದ ಹಿರಿಯರ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಎಲ್ಲದಕ್ಕಿಂತ ಮಿಗಿಲಾಗಿ ಆ ಪರಮಾತ್ಮ ಮಾರುತೇಶ್ವರನ ಆಶೀರ್ವಾದ, ಅವನ ಕೃಪೆ. ಮಾರಾಣಿಯವರೇ, ಹೀಗೆ ಮಾತನಾಡಿಸ್ತಾ ನಿಲ್ಲಿಸ್ತಾರೋ? ಅದು ಹೊಟ್ಟೆಗೆ ಏನಾದರೂ ವ್ಯವಸ್ಥೆ ಇದೆಯೋ? ಸ್ವಾಮಿ, ಬೆಳಿಗ್ಗೆಯಿಂದ ನೀವು ಏನು ತಿಂದಿಲ್ಲ, ನಿಮಗೆ ತುಂಬಾ ಹಸಿವಾಗಿರಬೇಕು. ಬನ್ನಿ ಸ್ವಾಮಿ, ನಿಮಗೆ ಊಟಕ್ಕೆ ಬಡಿಸ್ತೀನಿ. ಪಾರ್ವತಿ, ನೋಡು, ನೀನು ಊಟ ಮಾಡುವುದಕ್ಕಿಂತ ಮೊದಲು ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಲೇಬೇಕು. ಸ್ವಾಮಿಯ ಆಜ್ಞೆಯಂತೆ ಆಗಲಿ. ಬನ್ನಿ ಸ್ವಾಮಿ. ಜಾನಕಿ ಜಾನಕಿ ನಾಯಕಿ 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 ನಿನ್ನದೇ ನನ್ನ ಬಾಳ ನಾಯಕಿ, ಶ್ರೀರಾಮನ ಪ್ರೀತಿ ಜಾನಕಿ, ನಿನ್ನದೇ ನನ್ನ ಬಾಳ ನಾಯಕಿ. ಕೌಸಂಬಿಗೆ ಸಿರಿಮಲ್ಲಿಗೆ, ಕೌಸಂಬಿಗೆ ಸಿರಿಮಲ್ಲಿಗೆ, ನೀನೊಂದು ಸಿಹಿಗಾನವಾ. ನಾಯಕಿ
ಐ ಲವ್ ಯು ಚಿನ್ನ. ಶ್ರೀರಾಮನ ಪ್ರೀತಿ ಜಾನಕಿ ನೀನದೇ ನನ್ನ ಬಾಳ ನಾಯಕಿ. ಶ್ರೀರಾಮನ ಪ್ರೀತಿ ಜಾನಕಿ ನೀನದೇ ನನ್ನ ಬಾಳ ನಾಯಕಿ. ನವಿಲಂತೆ ನಡೆವಾಗ ನಿನ್ನ ನಾಟ್ಯವೇ ಬಳುಕುತ್ತದೆ ನೆನೆವಾಗ ನೀ ಹಂಸವೇ. ನವಿಲಂತೆ ಕುಣಿವಾಗ ನಿನ್ನ ನಾಟ್ಯವೇ. ಜಾನಕಿ ನಾಯಕಿ ಲಾಲಲ ಲಾಲಲ ಹೇ ಹೇ ಲಾಲಲ ಓ ಲಾಲಲ. ಈ ಒಂದು ಕಾರ್ಯಕ್ರಮದ ಓಹೋ ಅಕ್ಕಮ್ಮ ಬಹಳ ಸಂತೋಷವಾಗಿದ್ದೀರಲ್ಲ. ಬಾ ಶ್ರೀಧರ್. ಯಾಕೆ ಶ್ರೀಧರ್ ಇಷ್ಟೊಂದು ಲೇಟ್ ಆಗಿ ಬಂದೆ? ಹೇಳಕ್ಕ ಮೇಷ್ಟ್ರು ಎಷ್ಟರ ಕ್ಲಾಸ್ ತೆಗೆದುಕೊಂಡ್ರು, ಅದಕ್ಕೆ ಸ್ವಲ್ಪ ತಡವಾಯಿತು. ಓಹೋ, ನಿನಗೆ ಓದಿ ಓದಿ ತುಂಬಾ ಸುಸ್ತಾಗಿರ್ಬೇಕು ಅಷ್ಟೇ ಅಲ್ಲ, ತುಂಬಾ ಹಸಿವಾಗಿದೆ ಅಂತ ಕಾಣಿಸುತ್ತೆ. ಬಾ, ನೀನು ಕೂಡ ಮಾವನೊಂದಿಗೆ ಒಟ್ಟಿಗೆ ಊಟ ಮಾಡುವಂತೆ. ಬರಪ್ಪ ಶ್ರೀಧರ, ಊಟ ಮಾಡೋಣ. ಅಕ್ಕ ಏನು ಅಡುಗೆ ಮಾಡಿದ ನೋಡೋಣ. ಗಟ್ಟಿದ ನಾಡು ವೀರ ಹುಲಿಗಳ ಬೀಡು ವೀರಭದ್ರ ಬರ್ತಾವನೆ ಬರ್ತಾವನೆ ವೀರಭದ್ರ ಬರ್ತಾವನೆ. ಗಡ 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 ಗುಡು 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 ವೀರಭದ್ರ. ಬದ್ರಿ, ಬಾ ಅಪ್ಪ, ಈಗ ಬಂದೆಯಾ? ಹೌದತ್ತಿಗೆ, ನಾನು ಈಗ ಬಂದೆ. ಬಾ ಅಪ್ಪ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತೆ. ಬದ್ರಿ, ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದಿದೆಯಾ ತಾನೆ? ಹೌದಣ್ಣ, ನಾನು ಇವಾಗ ತಾನೇ ಹೊಲದಿಂದ ಮನೆಗೆ ಬಂದೆ. ಹಾಗಿದ್ರೆ ಬನ್ರಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತೆ. ಏನಂತೀಯ? ಪಾರ್ವತಿ, ಊಟ ಬಡಿಸೋದಕ್ಕಿಂತ ಮೊದಲು ನನಗೆ ತುಂಬ ಸಂತೋಷವಾಗಿದೆ. ಈ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡವನ್ನು ಒಂದು ಹಾಡಲೇಬೇಕು. ಮಾವನವರೇ ಸಂತೋಷ, ನಾವೆಲ್ಲರೂ ಸಂತೋಷ. ಅವ್ರು ಇಷ್ಟಪಟ್ರೆ ಮುಗೀತು, ಅದು ಹಾಡಲೇಬೇಕಕ್ಕ. ಆಯ್ತು, ನಿಮ್ಮೆಲ್ಲರ ಇಷ್ಟದಂತೆ ಆಗ್ಲಿ. ಬನ್ನಿ. ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ.
ಹೊಲಕ್ಕೆ ಲಾಭವಿಲ್ಲ ಸಹನೆಯ ಎದೆಗೂಡಿದು ಮಮತೆಯ ಮಡಿಲು ನಮಗೆ ಸಿಂಹಾಸನ ಆಗತ್ತೆ ಅನುರಾಗದ ಆಟವಾಡಿದು. ಬಂಧವಿದೆ ನಗು ಬಂಧವಿದೆ ನಮ್ಮ ನೆರಳಲ್ಲೇ ಬಂಧವಿದೆಯ ನಮ್ಮಲ್ಲಿ ನಮ್ಮ ಮರಳಲ್ಲೇ ಸ್ವರ್ಗಕ್ಕೆ ನೀ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. La 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 la. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಅಸತ್ಯದ ಬೀಜಗಳನ್ನು ಹುಟ್ಟಾಕಲೆಂದು ಪಣತೊಟ್ಟು ಹುಟ್ಟಿ ಬಂದಿದ್ದೇನೆ. ಗರ್ಭದಿಂದ ಮೆರೆಯುವ ಬಡವರನ್ನು ಘಟಸರ್ಪವಾಗಿ ಕಚ್ಚಿ ಈ ಸಣ್ಣರ ಸಮಾಜವನ್ನು ನನ್ನ ಕಡಿಯಲ್ಲಿ ಹಾಕಿ ತುಳಿಯುತ್ತಿರುವಾಗ ನನ್ನ ಪ್ರತಿಯೊಂದು ಕುತಾಂತ್ರಿಕ ಅಡ್ಡಿಯಾಗುತ್ತಿರುವ ತ್ಯಾಗರಾಜ್ ಎಂದು ಮುಗಿತು ನಿನ್ನ ಭೂಲೋಕದ ಪ್ರಯಾಣ. ಬೇಡಿ ಬೇಡಿ ನನ್ನ ಏನು ಮಾಡಬೇಡಿ ಗೌಡ್ರೆ, ಏನು ಮಾಡಬೇಡಿ. ನಿನ್ನನ್ನು ಬಿಡಲು ಹಿಡಿದು ತಂದಿಲ್ಲ ಈ ಯಮಲೋಕಕ್ಕೆ. ಯಾವುದ್ಯಾಗು ಮಗನೇ ಈ ನನ್ನ ಬಂದೂಕಿಗೆ ಲೇ ಬಾಡಿಗಾರ್ಡ್, ಎಳೆದು ಹೋಗಿರಿ ಈ ಹೊಲಸು ದೇವನ್ನು. ನನ್ನ ಮುಂದಿನ ಬೇಟ ಶಿವಪ್ಪ ಮತ್ತು ಅವನ ತಮ್ಮ ಭದ್ರಿ. ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ. ಹುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯು ಗಾರುಡಿ. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ. ಹುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯು ಗಾರುಡಿ. ಸೇರಿರುವುದೇ ಪಗರು ಅದು ಮಿಡಿ ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಕಾಲು ಕೆರೆದರೆ ಪುಡಿ ಪುಡಿ ಚಾಟುವಾಡ
ಚಕ್ರವರ್ತಿ. ಇನ್ನುವರೆಗೆ ಕಣ್ಣಿಗೆ ಕಟ್ಟ ಹಕ್ಕಿಯನ್ನು ಯಾವತ್ತೂ ಬಿಟ್ಟಿಲ್ಲ. ವರದೇಗೌಡ, ಈ ಚಕ್ರವರ್ತಿಯ ವಿಷಯ ನಿನಗಿನ್ನು ಗೊತ್ತಿಲ್ಲ. ನೀನು ಈ ಊರಿನ ಗೌಡನಾಗಿರಬಹುದು, ಆದರೆ ಇಂದಿಲ್ಲ ನಾಳೆ ನಿನ್ನ ಸರ್ವ ಸಂಪತ್ತಿಗೆ ನಾನೇ ವಾರಸುದಾರ. ಹೇಗಿದೆ ಚಕ್ರವರ್ತಿಯ ಚಮತ್ಕಾರ? ಹರಿಯುವ ನೀರನ್ನು ತಡೆಯಬಹುದು, ನಡೆಯುವ ಮದುವೆಯನ್ನು ನಿಲ್ಲಿಸಬಹುದು, ಆದರೆ ಈ ಚಕ್ರವರ್ತಿ ಮಾಡುವ ಕುತಂತ್ರವನ್ನು ತಡೆಯಲು ಯಾವ ನಾಯಿಂದ ಸಾಧ್ಯವಿಲ್ಲ. ವರದೇಗೌಡ, ನಿನ್ನ ಅರಮನೆಯ ಪಂಜರದಲ್ಲಿ ಅರಗಿಣಿಯಂತೆ ಇಟ್ಟು ಸಾಕಿ ಬೆಳೆಸಿರುವ ನಿನ್ನ ತಂಗಿಯನ್ನು ಮದುವೆಯಾಗುವ ನಾಟಕ ಮಾಡಿ ನಿನ್ನ ತಂಗಿಯ ಕೈಯಿಂದಲೇ ನಿನ್ನನ್ನು ಕೊಲೆ ಮಾಡಿಸಿ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ನಿನ್ನ ತಂಗಿಯ ಮೈಸುಖವನ್ನು ಅನುಭವಿಸಿ ಅವಳನ್ನು ಸೂಳೆಯಾಗಿ ಮಾಡದಿದ್ದರೆ I am not a ಚಕ್ರವರ್ತಿ. ಜಗವೇ ಒಂದು ರಣರಂಗ, ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಗ. ಹಲೋ ಮಿಸ್ಟರ್, ನೀವು ದಾರಿ ಉದ್ದಕ್ಕೆ ನಿಂತಿದ್ದೀರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ನಿಮ್ಗೆ ಹೇಳ್ತಿರೋದು ದಾರಿ ಬಿಡಿ ಅಂತ. ಓಹೋ, ಶಿಲ್ಪನಾ? ನಾನು ಯಾರು ಅಂತ ಗೊತ್ತಿಲ್ವೇ ನಿನಗೆ? ಅಲ್ಲ, ನೀವು ನನ್ನ ಪರಿಚಯನೇ ಇಲ್ಲ. ನನ್ನ ಹೆಸರು ಹಿಡಿದು ಕೂಗ್ಬೇಕಾದ್ರೆ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನಾನು ಯಾರು ಅಂತ ಈ ಊರಿನಲ್ಲಿ ಯಾರನ್ನು ಬೇಕಾದ್ರೂ ಕೇಳು, ನಿನಗೆ ಗೊತ್ತಿಲ್ವೇ? ನೀವು ಯಾರು ಅಂತ? ನನಗೆ ನಿನ್ನ ಹೆಸರು ಮಾತ್ರ ಅಲ್ಲ, ಇಡೀ ನಿನ್ನ ಚರಿತ್ರೆನೇ ಗೊತ್ತು. ನನ್ನ ಚರಿತ್ರೆ ನಿನಗೆ ಗೊತ್ತಿರಬಹುದು, ಆದ್ರೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಯಾಕೆ ನಿಂತಿದ್ದೀರಾ ಅದನ್ನ ಹೇಳಿ. ನಿನ್ನ ದಾರಿ ಕಾಯುತ್ತಿರುವೆನು ಚಿನ್ನ. ನನ್ ದಾರಿ ಕಾಯ್ತಾ ಇದ್ದೀರಾ? ನನ್ ದಾರಿ ಯಾಕ್ರೆ ಕಾಯ್ತಾ ಇದ್ದೀರಾ? ನಿನ್ನಂತ ಹೆಣ್ಣಿನ ದಾರಿ ಕಾಯುವುದಂದ್ರೆ ಗೊತ್ತಾಗುವುದಿಲ್ಲವೇನು? ಅಂದ್ರೆ ನಿನ್ನಂಥ ಯೌವನ ತುಂಬಿದ ಹೆಣ್ಣು ಕಡೆ ಬರುತ್ತಿರುವುದನ್ನು ನೋಡಿ ಸುಮ್ಮನಿರಲು ಆಗುತ್ತದೆ? ಅಂದ್ರೆ ಏನಿದು? ಏನ್ ಮಾತಾಡ್ತಿದ್ದೀರಾ? ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಇಂದು ನೀನು ನನ್ನವಳಾಗಿ ನಿನ್ನ ಮೈಸುಖ ನೀಡಬೇಕು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಶಿಲ್ಪಾ. ಐ ಹೇಟ್ ಯು ರಾಸ್ಕಲ್. ಸರಿಯೋ ಆಚೆ ಪರಿಚಯ ಇಲ್ಲದ ಹೆಣ್ಣನ್ನು ದಾರಿಯಲ್ಲಿ ನಿಲ್ಲಿಸ್ಕೊಂಡು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗದ್ರೂ ಹೇಸಿ ಜನ್ಮಕ್ಕೆ. ನಾಚಿಕೆ? ನನಗೇಕೆ ನಾಚಿಕೆ? ನಾಚಿಕೆ ಎಂಬ ಶಬ್ದಗಳು ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಹಳಸಿ ಹೋಗಿದೆ. ನಾಚಿಕೆ ಎಂಬ ಶಬ್ದ ಏಕೆ? ಪ್ರೀತಿಸುತ್ತೇನೆ ಅಂತ ಹೇಳಲು ನಾಚಿಕೆ ಏಕೆ? ನೋಡು, ನಿನ್ ಜೊತೆ ಇಲ್ಲ ದಾರಿ ಒಳಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ನನಗೆ ಸಮಯವೇ ಇಲ್ಲ. ನಾನು ಕಾಲೇಜ್ಗೆ ಹೋಗ್ಬೇಕು. ನನಗೆ ಟೈಮ್ ಆಗತ್ತೆ, ಸುಮ್ಮನೆ ದಾರಿ ಬಿಡು. ಲೇ ಶಿಲ್ಪಾ, ನಾನು ಹೇಳುತ್ತಿರುವುದು ನಿನಗೆ ಕಾಲೇಜಿಗೆ ಹೊತ್ತಾಗಿದೆ, ಸುಮ್ಮನೆ ಚೀರಬೇಡ. ನಿನ್ನ
ನಿನ್ನಂತ ಹೆಣ್ಣುಗಳು ನೇರವಾಗಿ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಕಲಿತಿದ್ದರೆ ಈ ಕಲಿಯುಗದ ಸ್ಥಿತಿ ಹೀಗಿರುತ್ತಿರಲಿಲ್ಲ. ಏ ಮೂರ್ಖ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಯಾಕೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋದಿಲ್ವಾ? ನಿಮ್ಮಂತ ಹುಚ್ಚು ನಾಯಿಗಳೇ ಕಾಲೇಜ್ಗೆ ಹೋಗೋದನ್ನು ಬಿಟ್ಟು ಬೀದಿ ಬೀದಿ ತಿರುಗುತ್ತಾ ಕಂಡ ಹೆಣ್ಮಕ್ಕಳಿಂದ ಅಲಿತಾ ಇರ್ತೀರಲ್ಲ, ನಿಮಗ ನಾಚಿಕೆ ಆಗ್ಬೇಕು. ಶಿಲ್ಪ, ಮರ್ಯಾದೆ ಕೊಟ್ಟು ಮಾತನಾಡು. ಮೊದಲು ನಾನು ಯಾರು ಅಂತ ತಿಳಿದುಕೋ. ಸುಮ್ಮನೆ ಸಮಯವನ್ನು ಹಾಳು ಮಾಡಿದರೆ ನಿನ್ನ ಬಲಾತ್ಕಾರ ಮಾಡಬೇಕಾಗುತ್ತದೆ. ಬಲು ಎಚ್ಚರ. ನೀನು ನನ್ನ ಬಲಾತ್ಕಾರ ಮಾಡ್ತೀಯ? ಇಂಥ ಬಲಾತ್ಕಾರ ಮಾಡ್ತೀನಿ ಅಂತ ಹೇಳುವ ಬೆದರಿಕೆ ಮಾತಿಗೆ ಎದುರುವ ಹೆಣ್ಣು ನಾನಲ್ಲ. ಈ ನಿನ್ನ ಅತ್ಯಾಚಾರ ಮಾಡ್ತೀನಿ ಅನ್ನೋ ಮಾತಂತೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂತ ಹೆದರೋಳು ಅಲ್ಲ ನಾನು. ಲೇ ಹೆಣ್ಣೆ, ನನಗೆ ಲೇ ಎನ್ನುವಷ್ಟು ಕಪ್ಪು ಬಂತೇನಲೇ ಚಿನಾಲಿ. ಸುಮ್ಮನೆ ತಡ ಮಾಡದೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ಟು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಇಲ್ಲವಾದ್ರೆ ಈ ದಾರಿಗೆ ನಮ್ಮ ಅಣ್ಣ ಬರ್ತಾನೆ, ಅವನ್ ಕೈಲಿ ಸಿಕ್ಕಾಕೊಂಡ್ರೆ ನಿನ್ನ ಪರಿಸ್ಥಿತಿ ಅಷ್ಟೇ. ಅಣ್ಣ ಬಂದರೇನೋ ನಿಮ್ಮಪ್ಪ ಬಂದರೇನೋ, ನನಗೆ ಬೇಕಾಗಿರೋ ವಸ್ತು ಸಿಗವರೆಗೂ ಬಿಡಲಾರಾಯ್ ಚಕ್ರವರ್ತಿ. ನಮ್ಮಣ್ಣ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಈ ಊರಿಗೆ ಆಗರ್ಭ ಶ್ರೀಮಂತ ಗೌಡ ನೆನೆಸ್ಕೊಂಡಿರೋನು ನಮ್ಮಣ್ಣ. ಬಂದ ದಾರಿಗೆ ಸುಂಕವಿಲ್ಲದ ಸುಮ್ಮನೆ ಇಲ್ಲಿಂದ ಹೊರಟೋಗು. ಲೇ ಶಿಲ್ಪ, ಇವತ್ತು ಸಮಯ ಕೂಡಿ ಬರಲಿಲ್ಲ. ಒಂದಲ್ಲ ಒಂದು ದಿನ ಯಾರು ಇಲ್ಲದ ಸಮಯವನ್ನು ನೋಡಿ ನಿನ್ನ ಶೀಲಹರಣ ಮಾಡದಿದ್ದರೆ ನನ್ನ ಎದುರು ಚಕ್ರವರ್ತಿನಿ ಅಲ್ಲ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ನಿಮ್ಮಂತ ಚಾಂಡಲ ಪೋಖರಿಗಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಬಲಿಯಲ್ಲಿ ಬೀಳುವಳು ನಾನಲ್ಲ. ಶಿಲ್ಪ, ನಡೆದಾರಲ್ಲಿ ಒಬ್ಬಳೆ ನಿಂತಿದೆಯಲ್ಲಮ್ಮ. ನಾನು ಸ್ವಲ್ಪ ತಡವಾಯ್ತು. ನೀನು ಕಾರು ತೆಗೆದುಕೊಂಡು ಅಣ್ಣ, ನನ್ನ ಫ್ರೆಂಡ್ ಬರ್ತೀನಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರಿಗೋಸ್ಕರ ನಾನು ಕಾಯ್ತಾ ಇದ್ದೆ. ಕಾರ್ ತಗೊಂಡು ಹೋಗ್ಬೇಕಾಗಿತ್ತು. ಇವತ್ತೊಂದಿನ ಫ್ರೆಂಡ್ ಜೊತೆ ಆಯಾಗಿ ಹೋದ್ರು ಅಂತ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ಏನಿದು ಇಲ್ಲಿ ನಡೆದ ವಿಷಯ ನಮ್ಮ ಅಣ್ಣನಿಗೆ ಹೇಳಿದ್ರೆ ಎಲ್ಲಿ ಕೋಪ ಮಾಡ್ಕೋತಾನೆ ಏನು? ಹೇಳ ಬೇಡ. ಶಿಲ್ಪ, ಏನೋ ಮನದಲ್ಲಿ ಯೋಚನೆ ಮಾಡುತ್ತಿದ್ಯಲ್ಲಮ್ಮ. ಅಯ್ಯಯ್ಯೋ, ಏನಿಲ್ಲಣ್ಣ, ನಾನು ಭಾಳ ತತ್ತು ಕಾಯ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಇನ್ನೂ ಯಾಕೆ ಬರಲಿಲ್ಲ ಅಂತ ಅವಳ ಬಗ್ಗೆ ಚಿಂತೆ ಮಾಡ್ತಿದ್ದೆ ಅಷ್ಟೇ. ನಡಿ ಶಿಲ್ಪ, ಹಾಗಾದ್ರೆ ಹೋಗೋಣ. ಕಾಲೇಜ್ಗೆ ನಾನೇ ಬಿಟ್ಟು ಬರುತ್ತೇನೆ. ಅಲ್ಲಣ್ಣ, ಆದರೂ ನನ್ನ ಫ್ರೆಂಡ್ ಒಬ್ಳೇ ಆಗಲ್ವಾ? ನಿನ್ನ ಫ್ರೆಂಡ್ ಬರಲ್ಲಮ್ಮ ಇವತ್ತು. ಭಾಳಾಗಿದೆ, ಬಾರಮ್ಮ ಹೋಗೋಣ. ಸರಿ ಬನ್ನಿ. ಬಂಕಲಿಗಿ ಊರ ಬಸ್ ಸ್ಟ್ಯಾಂಡಿನೊಳಗ ತಾಳ ಕಡಿಬಿಡಿಕಿ, ತಾಳ ಕಡಿಬಿಡಿಕಿ, ಗಡಬಾಡ ಕಾಲೇಜ ಮುಗಿಸಿ ಗಡಬಾಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಬಂಕಲಿಗಿ ಊರ ಬಸ್ ಸ್ಟ್ಯಾಂಡಿನೊಳಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ, ನಾಟಕ ಮುಗಿಸಿ ಗಡಬಾಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಕಾಲೇಜಿಗಂತ ನಾ ಬಂದ್ರ ಈ ಹಾಳಾದ ಮಾಸ್ತರ್ಗಳ ಕಾಟ. ಆ ಮೀಟಿಂಗ ಈ ಮೀಟಿಂಗ ಅಂತೇಳಿ ಸಾಲಿ ಸೂಟಿ ಬಿಡ್ತಾರ. ನಮಗೆ 2 ದಿನ ಮೊದಲನ ಹೇಳಿದ್ರ ನಾವು ಯಾವುದಾದ್ರು ಓಣೆಗೆ ನಿಂತ್ಕೊಂಡು ಯಾವ್ದಾರು ಒಂದು ಅಕ್ಕಿಗೆ ಲೈನ್ ಹೊಡಿತಿದ್ವಿ. ಅಲ್ಲ ಇವನವನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಿ ಹೋದಾಕಿ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲಲ್ಲ ಅಂತೀನಿ. ನಿನ್ನೆ ಇದೇ ಟೈಮ್ದಾಗ ಭೇಟಿ ಆಗಿ ಹೋಗ್ಯಾಳ, ಇಷ್ಟೊತ್ತಾದರೂ ಬರಲಿಲ್ಲಲ್ಲ ಅಂತೀನಿ. ಒಟ್ಟ ತಪ್ಪುದಿಲ್ಲ ಅಂತ ಹೇಳಿ ಹೋದಾಕಿ ಬರಲಿಲ್ಲಲ್ಲ. ಏನು ಮಾಡೋದು ಬಿಡ್ರಿ, ನಾ ಮನೆ ಬರೋಣ ಇಷ್ಟ. ಬಂತು ನಮ್ಮ ಪೀಸು, ಬರ್ಲಿ ಬರ್ಲಿ. ಹುಡುಗಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾತಾಡ್ತಾಟ. ಹುಡುಗಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾತಾಡ್ತಾಟ. ವಡಿ ಶಾಳ ಕುದಲ ಕಟ್ಟ ಏನಿ ಹೀಗೆ ಮೈಯ ಮಾಟ, ವಡಿ ಶಾಳ ಕುದಲ ಕಟ್ಟ ಏನಿ ಹೀಗೆ ಮೈಯ ಮಾಟ. ನೋಡಿ 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 ಹಾಕಿ ಓದೋದುತ್ತ ಹುಡುಗಿ ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಟ್ 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 ಗಾಡಿ ಪಟ್ 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 ಪಟ ಪಟ ಮಾಮಗಳ ಪಿಕ್ಕಿ ಪಿಕ್ಕಿ ನೋಡ್ತಾರ ಮನದಾಗ ಕೇಟಿ ರಟ್ 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 ಮನದಾಗ ಕೇಟಿ ರಟ್ 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 ದಡ್ಡ ಏ ಮಾಮ ನಾಟಕ ಮಾಮ ಏ ಮಾಮ ನಾಟಕ ಮಾಮ. ಮಲ್ಲಿಗೆ ಹೂವ ಮುಡಿದಾಳ ಕಾಲಕ ಚೈನ ಹಾಕ್ಯಾಳ. ಮಲ್ಲಿಗೆ ಹೂವ ಮುಡಿದಾಳ ಕಾಲಕ ಚೈನ ಹಾಕ್ಯಾಳ. ಕೈ ತಾತ ಕುಡಿತಾಳ, ನೋಡಿ ನಗತಾಳ ನೋಡಿ ನಗತಾಳ ಹುಡುಗ ನೋಡಿ ನಗತಾಳ ನೋಡಿ ನಗತಾಳ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಕರ್ಕೊಂಡ ಬಾರೋ ಪೇಪರ್ ಬರಿಯಾಕ ಗಲ್ಲದ ಪೂರಿ ಒಳ್ಳಿ ನೋಡಬೇಡ ನನ್ನ ಮಾರಿ. ಕಪ್ಪನ ಗಲ್ಲದ ಪೂರಿ ಒಳ್ಳಿ ನೋಡಬೇಡ ನನ್ನ ಪೋಸ್ ಕೊಟ್ಟಾನು ಹುಡ್ಗ ಪೋಸ್ ಕೊಟ್ಟಾನು ಪೋಸ್ ಕೊಟ್ಟಾನು ಹುಡ್ಗ ಪೋಸ್ ಕೊಟ್ಟಾನು ನಮ್ಮನಾಥ ಹುಡ್ಗ ನಮ್ಮನಾಥ ಹುಡ್ಗ ನಮ್ಮನಾಥ ಹುಡ್ಗ ಕಾಲದೊಂದು ದಾರ ಕಟ್ಟಾನು ಪೋಸ್ ಕೊಟ್ಟಾನು ನಂಬರ್ ಕೇಳ್ಯಾನು ಪೋಸ್ ಕೊಟ್ಟಾನು ನಂಬರ್ ಕೇಳ್ಯಾನು ನಮ್ಮ ಅತ್ತಿ ಮಗ ನಮ್ಮ ಅತ್ತಿ ಮಗ ಹೊಸ ಹೊಸ ಗೀತ್ ನಡ್ಸ್ಯಾನ ನಮ್ಮ ಅತ್ತಿ ಮಗ ಹೊಸ ಹೊಸ ಗೀತ್ ನಡ್ಸ್ಯಾನ. ಏನ್ ಚಂದ ಜಾಡಿಸ್ತೀರಿ ನೀವು? ಅದಕ್ಕೆ ಬಂದೀವ್ರಿ, ಜಾಡ್ಸಾಕ ಬಂದೀವಿ. ಏ ಯಾರ್ರೀ ನೀವು? ಕಬರ್ ಗಿಬರ್ ರೈತನಿಲ್ಲ ದಾರ ಇಡ್ತೀವಿ ಹಿಂಗರ್ಚಾರ ನಿಂತ್ರ ಸರಿ ಸರಿ ದಾರಿ ಬಿಡ್ರಿ. ಏನ್ ಕಾಲೇಜ್ ಹುಡುಗರು ಅಂತೀನಿ, ಮನ್ಯಾಗ ಸಾಲಿ ಕಲಿತೀನಿ ಅಂತ ಹೇಳಿ ತಂದೆ ತಾಯಿಗೆ ಹೇಳಿ ಬರ್ತಾವು. ಇಲ್ಲಿ ನೋಡಿದ್ರೆ ಹುಟ್ಗ್ಯಾರ ಬೆನ್ನ ಹತ್ತವು. ರೀ ಮಿಸ್ಟರ್ ದಾರಿ ಬಿಡ್ರಿ. ನಾನು ಆಗಿನಿಂದ ನೋಡಕತ್ತೀನಿ, ಬಿಡು ಬಿಡು ಅಂತ ಹರ್ಕೊಳಕತ್ತಿ. ನಾ ಎಷ್ಟು ಬಿಡ್ಬೇಕು ಹೇಳ? ಹೂ ಆರ್ ಯು? ಇದೇನ್ಲೇ ಹುಡುಗಿ ಒಂದೊಂದು ಒಮ್ಮೆ ಇಂಗ್ಲೀಷ್ನಾಗ ಹೊಡ್ಯಾಕತ್ತಾಳಲ್ಲ. ಇಂಗ್ಲೀಷ್ನವನಿಗೆ ಹುಟ್ಟಾಳೇನು ಮತ್ತೆ ಈಕಿ? ನೋಡುದಕ್ಕ ಹಂಗೆ ಇಂಗ್ಲೀಷ್ ತುಂಡಾಗ್ಯಾಳ ನೋಡು. ಅಲ್ರಿ ನೀವು ಯಾರು ಹೇಳ್ರಿ ಮೊದಲು? ಅಯ್ಯೋ ನಾನು ನಿಮ್ಗೆ ಅದನ್ನ ಕೇಳಾಕತ್ತೀನ್ರಿ, ನೀವ್ ಯಾರು ಅಂತ. ಯಾಕ ಇಂಗ್ಲೀಷ್ ಏನೋ ತಿಳಿಯಂಗಿಲ್ಲ. ಸಾಲಿ ಯಾಕಡೆ ಕಲಿತಿ? ಈಗಿನ ಹುಡುಗರು ಸಾಲಿ ಕಲಿತಾವೋ ಏನು ದನ ಕಾಯ್ತಾವೋ ಒಂದು ಗೊತ್ತಾಗೋದಿಲ್ಲ ನೋಡ್ರಿ. ಹೌದು, ಹುಡುಗರ ಬಗ್ಗೆ ಇಷ್ಟು ಪರ್ಫೆಕ್ಟ್ ಆಗಿ ಮಾತಾಡಕತ್ತಿ. ನೀ ಏನು ಇಂಗ್ಲೀಷ್ ಟೀಚರ್ ಅದೀಯನ? ಯಾರು? ಬದಾಮಿ ಶೋಭಾ. ಹೌದು ಕೌಜ್ಗ ಗೊತ್ತಿಲ್ಲ ನಿನಗೆ?
ಅಯ್ಯೋ ನಾನು ಅದನ್ನ ಕೇಳಿನ್ರಿ ನೀವ್ ಯಾರು ಅಂತ ತುಮಾರ ನಾಮ್ ಕ್ಯಾ ಹೇ? ಮೇರಾ ನಾಮ್ ಕಮಲಿ ಹೈ. ಏ, ಇದೇನ್ ಲೇಪ ಹುಡುಗಿ ಸ್ಟ್ರಾಂಗ್ ಐತಿ. ಮತ್ತೆ ಇದ್ದಲ್ಗೆ ಇಲ್ಲಿ ಬಂದೀವಿ. ಕೇಳಿದ ಕೂಡ್ಲೆ ಹಂಗ ಜಿಗಿದು ಜಿಂಕಿ ಮರಿ ಹಂಗೆ ಬರ್ತೈತಲ್ಲ. ನೋಡ್ ಕಮಲ, ನನ್ನ ಹೆಸರು ಕಲ್ಯ ಅಂತ. ಅಯ್ಯಯ್ಯೋ, ಕಲ್ಯ ಕಮಲಿ, ಕಮಲಿ ಕಲ್ಯ. ಹಾ ಹೇಳಿ ಮಾಡಿಸಿದಂಗ ಆಯ್ತು ನೋಡ ನಮ್ಮಿಬ್ಬರು ಹೆಸರ. ಅಯ್ಯೋ ನೀವು ಕೇಳಿದ್ದು ಆತು ನಾ ಹೇಳಿದ್ದು ಆತು. ಸರಿ ಸರಿ ಹಾದಿ ಬಿಡ್ರಿ ನನಗ ಬಿಟ್ಟಿವ. ಅಲ್ಲ ಕಮಲಿ, ಏನಿನ್ ಗೆಟಪ್ಪು? ಈ ನಿನ್ ಗೆಟಪ್ ನೋಡಿದ್ರ ನನ್ನ ಕಣ್ಣು ತಿರುಗಿ ಬೀಳುವಂಗ ಆಗ್ತೈತಲ್ಲೋ. ಅಯ್ಯೋ ಹೌದು ಬಿಡು, ನೀ ಯಾಕೆ ಇಲ್ಲಿ ನಿಂತಿ? ನಿಂದ ದಾರಿ ಕಾಯಕತ್ತಿನ. ಯಾಕ ತಿಂಡಿನ ಮಗನ ಮಯ್ಯಂದ ನನ್ನ ದಾರಿ ಕಾಯಕತ್ತಲ್ಲ ಯಾಕ? ಏನ್ಲೇ ಹುಡುಗಿ, ಈ ವಯಸ್ಸಿನ ಒಂದು ಹುಡುಗ ಒಂದು ಹುಡುಗಿ ದಾರಿ ಕಾಯಕತ್ತನಂದ್ರ ಅದ್ರಾಗ ಏನೋ ಮಸಲತ್ತೈತಿ ಅಂತ ಗೊತ್ತಾಗೋದಿಲ್ಲ ನಿನಗ. ನಾ ಬರ್ದ ಮೊನ್ನೆ ಮೆಸೇಜ್ ಮಾಡಿದಕ್ಕ ಒಂದು ರಿಪ್ಲೈನೇ ಬರಲಿಲ್ಲ, ಅದಕ್ಕ ಬಂದು ನಿಂತಿನ್ಲೇ ಹುಡುಗಿ. ಅಯ್ಯೋ ನೋಡ್ರಿ, ನೀವು ಹಿಂಗ ಪ್ರೀತಿ ಗೀತಿ ಅಂತ ನನ್ನಿಂದ ಬೆನ್ನ ಹತ್ತಿದ್ರ ನಾನು ಪ್ರೀತಿ ಮಾಡಕ್ ಆಗುದಿಲ್ಲ. ನೀವೇನ್ರ ನನ್ನಿಂದ ಬೆನ್ನ ಹತ್ತಿದ್ರ ನಿಮ್ಗೆ ನಾ ಸಿಗುದಿಲ್ಲ, 3 ಬಕ್ಷಿ ಮಣ್ಣು ಸಿಗುತ್ತ ಅಷ್ಟ. ಯಾಕ ಏನತ್ಲ? ನನ್ನ ಪೇರೇನ್ ಲವ್ಲಿ. ಅಯ್ಯ ನನ್ನ ರಾಜ, ನೀನೊಂದು ತೀರ ನಾನೊಂದು ತೀರ, ಹಿಂಗಾದ್ರೆ ಪ್ರೀತಿ ಮಾಡಕ್ರ ಹೆಂಗ ಆಗುತ್ತ ಹೇಳ ನಿನ್ನೆ ನೋಡೋಣ. ಹಂಗಾದ್ರೆ ಒಂದು ಕೆಲಸ ಮಾಡು. ಏನದು ಹೇಳ್ಬಿಡು. 2 ತುದಿ ತಿಕ್ಕಿ ಕೂಡ್ಸಾಕ ಒಂದು ಸಮುದ್ರದಂತ ಹಾಡನ್ನು ಹಾಡು, ಅವಾಗ ತಾವ ಕೊಡ್ತಾವ. ಓಹೋ ಹಿಂಗನ ಫುಲ್ ಹುರ್ಪಿಗೆ ಬಿದ್ದಿ ಇಲ್ಲಿ ಇವತ್ತು. ಏನ ಹೌದೇನು ನನ್ನ ರಾಜ ರವಿ ಕುಟ್ಟಿ ತೇಜ ಮತ್ತ್ಯಾಕ ತಡ ಬಾ. ನಾಟಕ ಮಾಡುವ ಹುಡುಗರು ನಿಂತರ ಹೌವಾರಿ ಬಂಕಲಗ ಜಾತ್ರಿ ಮಾಡೋದು ಖಾತ್ರಿ ಬರಬೇಕ ನೀ ರಾತ್ರಿ. ನಾಟಕ ಮಾಡುವ ಬೋರೆ ನಗುಕಲ್ಲಗೋತಾವಾರಿ, ನಾಟಕ ಮಾಡುವ ಬೋರೆ ನಗುಕಲ್ಲಗೋತಾವಾರಿ, ಯವದೇ ತೋರಗತಾಳೋ ಗಗರಿ ಹುಡುಗರು ನಿಂತಾರ ಹೌವಾರಿ. ಮಗಲ್ಗ ಜಾತ್ರಿ ಮಾಡದ ಖಾತ್ರಿ ಬರಬೇಕ ನೀ ರಾತ್ರಿ, ಮಗಲ್ಗ ಜಾತ್ರಿ ಮಾಡದ ಖಾತ್ರಿ ಬರಬೇಕ ನೀ ರಾತ್ರಿ. ಮಗಲ್ಗ ಜಾತ್ರಿ ರಾತ್ರಿ ಬೆಲ್ಲತನ ನಾಟಕ ನಾವು ಮಾಡುವುದು ಫೇಮಸ್, ರಾತ್ರಿ ಬೆಲ್ಲತನ ನಾಟಕ ನಾವು ಮಾಡುವುದು ಫೇಮಸ್.
ಮಗಲ್ ಗಜಾತ್ರಿ ಮಗಲ್ ಗಜಾತ್ರಿ ಮಗಲ್ ಗಜಾತ್ರಿ ಮಾಡದು ಜಾತ್ರಿ ಬರಬೇಕು ನೀ ರಾತ್ರಿ ಮಗಲ್ ಗಜಾತ್ರಿ ಮಾಡದು ಜಾತ್ರಿ ಬರಬೇಕು ನೀ ರಾತ್ರಿ ಲಾ 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 ಹೇ ಹೇ ಛೇ 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 ಸಾಕಾಗೋಯ್ತ್ರಿ ಇವರ ಸಲುವಾಗಿ ನಂದು ಮಾಡು ನಿಂದು ಮಾಡು ಅಂತ ಅವನು ಒಂದೇ ಸೌನ್ ಬಾಳೆ ಕಚ್ಚುತ್ತಾವ ಅವನು ನಾವು ಅದನ್ರಿ ನಮ್ಮ ನಾಮರ್ ದೊಡ್ಡಪ್ಪು ಹೆಬ್ಬುಲಿ ಮಾಡಂತೇಳಿ ಹೆಬ್ಬುಲಿ ಮಾಡಿಸ್ಕೊಂಡು ಹೋಗ್ತಾನೆ ಅದ್ರಾಗ ಇನ್ನೊಬ್ಬ ಅದನ್ರಿ ಎಕ್ಸ್ಟ್ರಾ ಪ್ಲೇಯರ್ ನಮ್ಮ ಪಿಂಜರ್ ಅಬ್ದುಲ್ ಇರಟ್ ಹೋಗ್ಲಿ ಅಂತ ಕೇಸಿ ಈಗ ಹಡಪಾದ ಮಾಡಿಸ್ಕೊಂಡು ಹೋಗ್ತಾನ್ರಿ ಛೇ 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 ಏನ್ ಮಾಡ್ಬೇಕು ಅನ್ನೋದು ನನಗ್ ತಿಳಿವಲ್ ನೋಡ್ರಿ ಇದು ಇರ್ಲಿ ಬಿಡು ಇದೇನ್ಲಿ ಇಷ್ಟು ಆಡೋಗ್ಲತ್ನಾಗ ದೇವ್ ನಿಂತಿರಲ್ಲ ಯಾಕೆ ಮಲ್ಯ ಇಲ್ಲಿಗೆ ಯಾಕೆ ಬಂದಲೇ ತಮ್ಮ ನೀ ಇದ್ರಾಗ ಇನ್ನ ಸಣ್ಣವಿದಿ ನಾವು ಅಲ್ಲಿಗೆ ಬರ್ತೀವಿ ನಡಿ ಮಗನ ಅಲ್ಲ ನಿನ್ನ ಅವನು ಗಂಟೆ ಆಗಿ ಹುಟ್ಟಿದ ಕುಣ್ಯ ಅಂತವನೇ ಯಾಕ್ಲೇ ಮಲ್ಲಣ್ಣ ಯಾಕೆ ಏನೇನು ಭಾಳ ಎಬಿಸಿದಲ್ಲ ಅಲ್ಲೇ ಮಗನೇ ಕಲ್ಲೆ ಇಷ್ಟ ತನಕ ಆ ಮಗ ಈ ಮಗ ಅಂತ ಮಾತಾಡಿ ಈಗ ಬಂದು ಮೆತ್ತಗ್ ಮಲ್ಲಣ್ಣ ಅಂತಲ್ಲಿ ಮಗನ ಅದು ನಾ ಮಾಡ್ಕೋದು ಹುಡುಗಿ ಅದಲ್ಲ ಮಗನ ಏ ಸ್ಟಾಪ್ ಮಾಡ್ರೆ ನೀ ಮಾಡ್ಕೋತೀಯ ನಾ ಇವನು ಮಾಡ್ಕೊಳ್ಳೋದಿಲ್ಲ ನಿನ್ನೂ ಮಾಡ್ಕೊಳ್ಳೋದಿಲ್ಲ ನನ್ನ ಕಾಲೇಜ್ ಮುಗಿಯೋ ಮಟ್ಟ ನಾನು ಯಾರನ್ನೂ ಮದ್ವೆ ಮಾಡ್ಕೊಳೋದಿಲ್ಲ ಅಂತ ಡಿಸೈಡ್ ಮಾಡೀನಿ ಇಲ್ಲೇ ಇದೇನ್ಲೇ ಕಮಲಿ ಇಷ್ಟೊತ್ತನಕ ಮಾಡಿದ್ದು ಮಾತಾಡಿದ್ದು ಎಲ್ಲ ಒಳಗ ಹುಣಸೆಹಣ್ಣು ತೊಳ್ದಂಗೆ ಮಾಡಿದಲ್ಲ ಹಿಂಗ ಅಂದ್ರೆ ಕೆಲಸ ಆಗೋದಿಲ್ಲ ಮಗನ ಅದು ಯಾರಿಗೆ ಒಲಿತೈತು ಅವ್ರಿಗೆ ನೋಡಿದ್ರೆ ಆಯ್ತು ಇದೆಲ್ಲ ಹಿಂಗ ನೋಡಿ ಫ್ರೆಂಡ್ಸ್ ಹೌದೌದು ಈಗ ನನಗೆ ತಿಳಿತು ನಾ ಏನು ಹೋಗ್ತೀನಿ ನಾಳೆ ಇದೇ ಟೈಮ್ದಾಗ ನಾ ಇಬ್ರು ಡಿಸ್ಕಸ್ ಮಾಡೋಣ ಅಂತ ಅವಸರ ಐತೆ ಹೋಗಿ ಅಪ್ಪ ನಿಂದು ಲೇ ಮಲ್ಯ ಮಗನ ನಮ್ಮ ಹುಡುಗಿನಿ ಏನಾರ ಮಾಡಿಗಿಡ್ಲೇ ತಮ್ಮ ನೀ ಏನು ಮಾಡಂಗಿಲ್ಲ ಬಿಡು ಯಾಕಂದ್ರೆ ನಾ ಹಿಂಗ ಇದೆ ಆದ್ರೂ ಅಕಸ್ಮಾತಾಗಿ ಮಾಡಿದ್ರ ಅಡ್ಡ ಸಿಳುತ್ತನ ಮಗನ ಮತ್ತ ಹೋಗ್ಲಿ ಮಗನೇ ಹೋಗು ಅದನ್ನೇನು ಮಾಡ್ಕೊಂಡ ಹೆಂಡತಿಯನ್ನ ಮಾಡ್ಯಾನ ಮಗ ಏ ಮಲ್ಲು ಕಲ್ಲು ಅಂದ್ರೆ ಯಾಕೆ ಅಷ್ಟು ಸಿಟ್ಟಿಗೆ ಬರ್ತೀನಿ ನೀನು ಅಲ್ಲಲ್ಲೇ ಕಮಲಿ ಇಷ್ಟ್ಯಾಕ ಅವನ ಜೊತೆ ನಿನ್ನ ಸಲಿಗೆ ಅಂತೀನಿ ಅಯ್ಯಯ್ಯೋ ಅವನ ಜೊತೆ ಸಲಿಗೆ ತಗೊಂಡು ನಾ ಏನು ಮಾಡ್ಲೆ ಅವ ನನ್ನ ಕ್ಲಾಸ್ಮೇಟ್ ಅದಲ್ದ ನಮ್ಮ ಮನೆ ಬಾಜುನ ಅದನ್ನ ಅದಕ್ಕೆ ಅವನ ಜೊತೆ ಅಷ್ಟು ಹಚ್ಕೊಂಡಿನಿ ಮಲ್ಲು ಇರ್ಲಿ ಬಿಡು ಕಮಲಿ ಇದೇ ಉರುಪಿನ್ಯಾಗ ಒಂದು ಏನದು ಒಂದು ಎರಡು ಅದೇ ನಮ್ಮದು ಮಾಮೂಲಿ ಹಾಡು ಓಹೋ ಮತ್ತೆ ತಡಪ್ಪ ಮಾಮ ಆನೆ ಮಾಡಿ ಆನೆ ಮಾಡಿ ತಿನ್ಸುವ ನಿನ್ನ ಚಾಳಿ ಸುಮಾರೈತಿ ಒಬ್ಬ ಕೂಡ ಹೀರ ಚಂದಂಗ ಇಲ್ಲಂದ ಬಂದು ನಿಂದ್ರುತ್ತಿದಿ ನಡುತ್ತಿದ್ಯಾಗ ರೊಕ್ಕ ಹತ್ತ ಯಾಕೈತಿ ರೊಕ್ಕದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೈತಿ ರೊಕ್ಕದವನ ಬೆನ್ನ ಹತ್ತಿ ಹಾಣೆ ಮಾಡಿ ಎದುರುಗತಿ ನಿನ್ನ ಚಾಡಿ ಸುಮಾರು ಒಬ್ಬ ಕೂಡ ಈಗ ಚಂದಂಗ ಇಲ್ಲಂದ್ರ ಬಂದು ನಿಂದ್ರುತ್ತಿದಿ ನಡುವಿದ್ಯಾಗ ಒಬ್ಬ ಕೂಡ ಈಗ ಚಂದಂಗ ಇಲ್ಲಂದ್ರ ಬಂದು ನಿಂದ್ರುತ್ತಿದಿ ನಡುವಿದ್ಯಾಗ ಚಂದ ರಾಗೋದೈತಿ ಕೂಳಿ ಸ್ವಲ್ಪ ಸುಮರೈತಿ ಹಂದ ಚಂದ ರಾಗೋದೈತಿ ಕೂಳಿ ಸ್ವಲ್ಪ ಸುಮರೈತಿ ಕಲಸು ಗಾಡಿ
ಹೊಲಸು ಚಾಲಿ ಕೊಲ್ಲಕೀಗ ಹೋಗಲ್ಲ ನನ್ನ ಗತಿ ಹೊಕ್ಕಿಲ್ಲ ಯಾಕೆ ಮಾಡತಿ ಅದರ ನನ್ನ ಕರ್ಮ ಅದಂಗ ಬಿಟ್ಟೈತಿ ಹೊಕ್ಕಿಲ್ಲ ಯಾಕೆ ಮಾಡತಿ ಅದರ ನನ್ನ ಕರ್ಮ ಅದಂಗ ಬಿಟ್ಟೈತಿ ರೊಕ್ಕ ಅಂತ ಯಾಕೆ ಕಾಯ್ತಿ ರೊಕ್ಕದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಕಾಯ್ತಿ ರೊಕ್ಕದವನ ಬೆನ್ನ ಹತ್ತಿ ಆನೆ ಮಾಡಿ ಆನೆ ಮಾಡಿ ಎಸೆಯುತ್ತೆ ನಿನ್ನ ಚಾಲಿ ಸುಮಾರೈತಿ ಒಂದು ಕೂಡ ಇರತ್ತೆಂದಂಗ ಇಲ್ಲಂದ್ರೆ ಬಂದು ನಿಂದಿರ್ತೀರಿ ನಡು ಬಿಡೆಗ ಒಂದು ಕೂಡ ಇರತ್ತೆಂದಂಗ ಇಲ್ಲಂದ್ರೆ ಬಂದು ನಿಂದಿರ್ತೀರಿ ನಡು ಬಿಡೆಗ ಸೆಂಚೂರಿ ಹೊಡಿಯಾಕ ನಿಂತಾಳ ಗೆಳತಿ ಒಬ್ಬನ್ ಕೂಡ ಇರತ್ತಂದಂಗ ಇಲ್ಲಂದ್ರ ಬಂದು ನಿಂದಿರ್ತೀರಿ ನಡು ಬೀದ್ಯಾಗ ಒಬ್ಬನ್ ಕೂಡ ಇರತ್ತಂದಂಗ ಇಲ್ಲಂದ್ರ ಬಂದು ನಿಂದಿರ್ತೀರಿ ನಡು ಬೀದ್ಯಾಗ ರೊಕ್ಕ ಅಂತ ಯಾಕೆ ಕಾಯ್ದೆ ರೊಕ್ಕದವ್ನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಕಾಯ್ದೆ ರೊಕ್ಕದವ್ನ ಬೆನ್ನ ಹತ್ತಿ ಆನೆ ಮಾಡಿ ಗದ್ದೆ ನಿನ್ನ ಚಾಲಿ ಸುಮಾರೈತಿ ಒಬ್ಬನ್ ಕೂಡ ಇರತ್ತಂದಂಗ ಇಲ್ಲಂದ್ರ ಬಂದು ನಿಂದಿರ್ತೀರಿ ನಡು ಬೀದ್ಯಾಗ la 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 la. ಅಕ್ಕ ಅಕ್ಕ ಶ್ರೀಧರ್, ಯಾಕಪ್ಪ ಶ್ರೀಧರ್, ಯಾಕೆ ಕರೆದಿದ್ದು? ಅಕ್ಕ ಮಾವ ಎಲ್ಲಿ ಹೋಗಿದಾರ ಮನೇಲಿ ಕಾಣ್ತಾ ಇಲ್ಲಲ್ಲ ಅವ್ರ ಹೊಲದ ಕಡೆ ಕೆಲ್ಸಕ್ಕೆ ಹೋಗಿದ್ದಾರಪ್ಪ. ಯಾಕೆ ಅವ್ರ ಹತ್ರ ಏನಾದ್ರೂ ಕೆಲಸ ಐತೆ? ಆ ಕೆಲಸ ಏನಂತ ನನ್ನ ಮುಂದೆ ಹೇಳ್ದಾರ್ದಷ್ಟು ಕೆಲಸ ಏನಪ್ಪ? ಹಾಗೇನಿಲ್ಲಕ್ಕ, BA ಫೈನಲ್ ಇಯರ್ ಅಡ್ಮಿಷನ್ ಇತ್ತು, ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತಕ್ಕ. ಅಷ್ಟೇ ತಾನೇ? ನಿಮ್ಮ ಮಾವನವರು ಬಂದ ಮೇಲೆ ತೆಗೆದುಕೊಂಡು ಹೋಗಪ್ಪ, ಆಯ್ತೆ? ಆಯ್ತಕ್ಕ, ನೀ ಹೇಳಿದಂತೆ ಆಗಲಿ. ಅರೆ ಮಾವ ಬಂದೇ ಬಿಟ್ರು. ರೀ ಬನ್ರಿ, ಕಬ್ಬಿಗೆ ಪೂರ್ತಿಯಾಗಿ ನೀರೇ ಹಾಯಿಸಿದ್ರ? ಹಾಯಿಸ್ತಿದೆ, ಕರೆಂಟ್ ಹೋಯ್ತು, ಅದಕ್ಕೆ ಮನೆಗೆ ಬಂದೆ. ಹೌದಾ? ಹಾಗಿದ್ರೆ ನಿಮಗೆ ತುಂಬಾ ಬಾಯಾರಿಕೆ ಆಗಿರ್ಬೇಕು. ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ಬಂದು ಬಾಳು ಒತ್ತಾಯ್ತೇನಪ್ಪ? ಈಗ ತಾನೇ ಬಂದೆ ಮಾವ, ನಿನ್ನ ಹತ್ರ ಸ್ವಲ್ಪ ಕೆಲಸವಿತ್ತು. ಅದೇನಪ್ಪ ಅಂತ ನನ್ನ ಹತ್ರ ಕೆಲಸ? ಮಾವ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಇದಕ್ಕೆಲ್ಲ ನನ್ನ ದಾರಿ ಏಕೆ ಕಾಯ್ತಿರುವೆ? ಅಲ್ಲೇ ನಿಮ್ಮ ಅಕ್ಕನ ಹತ್ತಿರ ಇಸಿದುಕೊಂಡು ಹೋಗಬಾರದೇನು? ಏ ಪಾರ್ವತಿ, ಪಾರ್ವತಿ! ರೀ, ನಿಮಗೆ ನೀರು ತೆಗೆದುಕೊಂಡು ಬರಕ್ ಹೋಗಿದೆ, ನೀರು ತೆಗೆದುಕೊಳ್ಳಿ. ಪಾರ್ವತಿ, ಶ್ರೀಧರ ಕೇಳಿದ್ರೆ ಹಣ ಕೊಡಬಾರದೆ? ರೀ, ನೀವು ಬಂದ ಮೇಲೆ ಹಣ ಕೊಟ್ಟರಾಯ್ತಂತ ಹಾಗೆ ಬಿಟ್ಟಿದ್ದೆ. ಏ ಹುಚ್ಚಿ, ನಾನು ಬೇರೆ ನೀನು ಬೇರೆ. ಮೊದಲಿಗೆ ಅವನಿಗೆ ಹಣ ಕೊಟ್ಟು ಕಳಿಸು. ಹೋಗು ಶ್ರೀಧರ, ನಿಮ್ಮ ಅಕ್ಕನ ಬಳಿ ನಿನಗೆ ಎಷ್ಟು ಬೇಕೋ ಅಷ್ಟು ಇಸಿದುಕೊಂಡು ಹೋಗು. ಬಾಪ್ಪ ಶ್ರೀಧರ್. ಆಯ್ತು ಮಾವ, ಯಾವ ಜನ್ಮನೋ ಋಣ ಮುಂದವಯ್ಯನು, ತಾಯಿ ತಂದ ಮುಖವನ್ನು ಕಾಣಲೇ ಇಲ್ಲ. ಇಲ್ಲಿ ನನ್ನ ಪಾಲಿಗೆ ಸಾಕ್ಷಾತ್ ದೇವರು ಮಾವ ನೀವು. ಹೇ ಹುಚ್ಚ, ಇದು ನನ್ನ ಕರ್ತವ್ಯ, ಇದನ್ನೆಲ್ಲ ನಾನು ಮಾಡಲೇಬೇಕು. ಹೋಗು, ಊಟ ಮಾಡಿ ನಿಮ್ಮ ಅಕ್ಕನ ಹತ್ತಿರ ನಿನಗೆ ಎಷ್ಟು ಹಣ ಬೇಕು ಅಷ್ಟು ಹಣ ಇಸಿದುಕೊಂಡು ಹೋಗು. ಹೋಗು ಪಾರ್ವತಿ, ಹೋಗು. ಆಯ್ತು ರೀ, ಬಾಪ ಶ್ರೀಧರ್. ಏ ದೇವ ವಿಜ್ಞೇಶ್ವರ, ಸೀತಮಾತೆ ಅಂತಿರುವ ನನ್ನ ಪಾರ್ವತಿ, ಮಕ್ಕಳಂತಿರುವ ಶ್ರೀಧರ ಬದ್ರಿ, ಇವರ ಪ್ರೀತಿಯ ಒಡನಾಟದಲ್ಲಿ ನನ್ನ ಆಯಸ್ಸು ಹೋಗಿದೇ ಗೊತ್ತಾಗದಿಲ್ಲ. ಇನ್ನು ಮುಂದೆ ನನ್ನ ದೇವರಿಗೆ ಮಕ್ಕಳು ಕೊಡಂತ ಕೈ ಚಾಚದಿಲ್ಲ. ಬದಲಾಗಿ ಶ್ರೀಧರಗೆ ಬದ್ರಿಗೆ ಒಳ್ಳೆಯ ಭವಿಷ್ಯ ಕೊಡೆ ಅಂತ ಕೇಳಿಕೊಳ್ಳುತ್ತೇನೆ.
ಶ್ರೀಧರ್ಗೆ 5,000 ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಶ್ರೀಧರ ಸಾಕು ಅಥವಾ ಇನ್ನು ಬೇಕು? ಸಾಕು ಮಾವ, ನಾನಿನ್ನು ಕಾಲೇಜಿಗೆ ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ ಮಾವ. ಆ ದೇವರು ನಿನಗೆ ವಿದ್ಯೆ ಬುದ್ಧಿ ಕೊಡಲಿ ಎಂದು ಹಾರೈಸುತ್ತೇನೆ. ಆಯ್ತು ಮಾವ, ನಾನಿನ್ನು ಹೋಗಿ ಬರ್ತೀನಿ. ಅಕ್ಕ, ನಾನಿನ್ನು ಹೋಗಿ ಬರ್ತೀನಿ. ಆಶೀರ್ವಾದ. ಪಾರ್ವತಿ, ನಿನ್ನ ತಮ್ಮ ಓದಂತಾಯಿತು. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಲೇಬೇಕು. ಪತಿಯ ಆಜ್ಞೆಯನ್ನು ಮೀರದಂತೆ ನಿಮ್ಮ ಇಷ್ಟದಂತೆ ಆಗ್ಲಿ. ಬನ್ರಿ. ನಿನ್ನ ಪ್ರೇಮದಿ ಕೈ ಹಿಡಿದ ದಿನವೂ ಆನಂದವೇ, ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನ ಕೈಮದೆ ಕೈ ಹಿಡಿದಾಗ, ನಿನ್ನ ರೂಪಸೈ ಜೊತೆಯಾದಾಗ ದಿನವೂ ಆನಂದವೇ, ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಓಹೋ ನುಡಿಯು ಜೇನಿನ ಸಿಹಿಯು ಜಯುವ ಹಾದಿ ಹೂವಿನ ಹಾದಿಯು ಅನುದಿನ ಸಡಗರವೇನೆ ಹೊನದಲ್ಲಿ ಎಂದು ಸುಂದರ ಕಲ್ಪನೆ ಅನುಗಾಲ ಅನುರಾಗ ಅನುಕಾಲ ಅನುರಾಗ ಶುಭಯೋಗ ತ್ರಿವೇಣಿ, ಹೇಳ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಿ ಕಣೆ. ಐ ಲವ್ ಯು ಚಿನ್ನ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಪ್ರೇಯಸಿ ಜೊತೆಯಾದಾಗ ದಿನವೂ ಆನಂದವೇ, ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ರೀ, ಬದ್ರಿ ಯಾಕೋ ಇಷ್ಟೊತ್ತಾದ್ರೂ ಮನೆಗೆ ಬಂದೇ ಇಲ್ಲ. ಹೊಲದ ಕಡೆ ಹೋದವನು ಅಲ್ಲೇ ಉಳಿದು ಬಿಟ್ಟಿದ್ದಾನೆ. ಹೇಗೋ ನಾನು ಕೂಡ ಹೊಲದ ಕಡೆ ಹೋಗದೆ ತುಂಬ ದಿನವಾಯಿತು ರೀ. ಅವನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಊಟ ಬಡಿಸ್ತೀನಿ, ಬನ್ನಿ. ಆಯ್ತು, ನಡಿ ಪಾರ್ವತಿ. ಭದ್ರ ಬರ್ತಾವನೆ, ವೀರಭದ್ರ ಬರ್ತಾವನೆ.
ಅತ್ತಿಗೆ ಸಂತೋಷದಿಂದ ಮಾತನಾಡುತ್ತಾ ನಿಂತಿದ್ದೀರಿ? ಬಾ ಭದ್ರಿ, ನಿನ್ನ ವಿಷಯನ್ನೇ ಮಾತಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ಅಪ್ಪ. ಹೌದು ಬದ್ರಿ, ನಿನ್ನ ಅತ್ತಿಗೆ ನಿನಗೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ನೀನೇ ಬಂದಿ. ಅಣ್ಣ, ನಿನ್ನಲ್ಲಿ ಒಂದು ಮಾತು ಕೇಳುವುದಿದೆ ಅಣ್ಣ. ಅದು ಏನು ಹೇಳು ಬದ್ರಿ? ಅಣ್ಣ, ಈ ಊರಿನಲ್ಲಿ ನಾನೇ ದಣಿ ಎಂದು ಮೆರೆಯುತ್ತಿದ್ದಾನಲ್ಲ ಆ ವರದೇ ಗೌಡ. ಏನು ಹೇಳಿ ಕಳಿಸಿರಿ? ಆ ಗೌಡ ನಮ್ಮ ಹೊಲಕ್ಕೆ ತಕರಾರು ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಹೊಲಕ್ಕೆ ಹಾಳುಗಳನ್ನು ಕಳಿಸಿ ನಿನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಅದಕ್ಕೆ ನೀನು ಏನೇನು ಹೇಳಿ ಕಳಿಸಿದೆ? ನಾವೇಕೆ ಹೋಗಬೇಕಣ್ಣ? ಬೇಕಾದರೆ ಅದೇ ಮಗ ಬರದೆ ನಮ್ಮ ಹತ್ತಿರ. ಭದ್ರಿ, ಹಾಗೇಕೆ ಮಾತನಾಡಿದೆ ಭದ್ರಿ? ಬದ್ರಿ, ಬಿಸಿ ರಕ್ತ ಇದೆ ಅಂತ ಹಾಗೆಲ್ಲ ಮಾತನಾಡಬಾರದು. ದೊಡ್ಡವರ ದೌಡಿಯಲ್ಲಿ ಬದುಕೋದು ಬಹಳ ಕಷ್ಟವಿದೆ. ನೀವು ಊಟ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ, ನಾನು ಹೋಗಿ ಬರುತ್ತೇನೆ. ಅಣ್ಣ, ನೀನೊಬ್ಬನೇ ಹೋಗುವುದು ಬೇಡ. ಬೇಕಾದರೆ ಅದೇ ಮಗ ಬರದೆ ನಮ್ಮ ಮನೆಯ ಬಾಗಿಲವರೆಗೆ ಆ ಹೊಲಸು ಬಾಗಿಲು ನೀನು ತುಳಿಯುವುದು ಬೇಡ ಅಣ್ಣ. ಅಣ್ಣ, ನೀನೊಬ್ಬನೇ ಹೋಗಬೇಡ, ಬೇಕಾದರೆ ನಾನು ಬರುತ್ತೇನೆ. ಬೇಡಪ್ಪ, ನೀನು ಬಂದರೆ ಈ ವಿಷಯ ವಿಕೋಪಕ್ಕೆ ಬರುತ್ತದೆ. ನಾನು ಒಬ್ಬನೇ ಹೋಗಿ ಬರುತ್ತೇನೆ. ಅಣ್ಣ ನಿಂದ್ರಣ್ಣ, ನಾನು ಬರುತ್ತೇನೆ. ಅಯ್ಯೋ, ಹೋಗೇ ಬಿಟ್ಟಿರಾ? ಭದ್ರಿ, ನೀನೇಕಪ್ಪ ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಇದಕ್ಕೆಲ್ಲ ನಿಮ್ಮ ಅಣ್ಣನವರು ವಿಚಾರಿಸ್ತಾರೆ. ಹೋಗ್ಲಿ, ಬೆಳಿಗ್ಗಿಂದ ಏನು ಊಟ ಮಾಡಿಲ್ಲ ಅಂತ ಅನ್ಸುತ್ತೆ. ಬಾರಪ್ಪ, ನಿಂಗೆ ಊಟ ಬಡಿಸ್ತೀನಿ. ಅತ್ತಿಗೆ, ಈ ನಿನ್ನ ಅಮೃತ ಕೈ ತುತ್ತು ತಿನ್ನದೆ ಬಹಳ ದಿವಸವಾಯಿತು. ನಿನ್ನ ಕೈಯಿಂದ ಊಟಕ್ಕೆ ಬಡಿಸುವ ಅತ್ತಿಗೆ ಇವತ್ತು. ಆಯ್ತಪ್ಪ, ನಿಲ್ಲು, ಊಟ ತರ್ತೀನಿ. ಏ ದೇವ ಮಾರುತೇಶ್ವರ, ಹುಟ್ಟಿದಾಗಿನಿಂದಲೇ ತಾಯಿಯ ಮುಖವನ್ನೇ ನೋಡಿಲ್ಲ. ತಾಯಿಗಿಂತ ಮಿಗಿಲಾಗಿರುವ ಈ ನನ್ನ ಹತ್ತಿಗೆಯನ್ನು ಕೊಟ್ಟೆಯಲ್ಲ, ಅದೇ ನನಗೆ ತುಂಬಾ ಸಂತೋಷ ಅನಿಸುತ್ತದೆ ದೇವ. ಬದ್ರಿ, ಬಾರಪ್ಪ ಇಲ್ಲಿ. ಅತ್ತಿಗೆ, ಈ ನಿನ್ನ ಕೈ ತುತ್ತು ತಿನ್ನಿಸಿ ನನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದೆ. ಈಗಲಾದರೂ ನಿನ್ನ ಕೈ ತುತ್ತು ನನಗೆ ಮರೆತೇ ಇಲ್ಲ ಅತ್ತಿಗೆ. ಇಷ್ಟು ದಿವಸವಾದರೂ ನನ್ನ ತಾಯಿಯ ನೆನಪು ಬರುತ್ತಿರಲಿಲ್ಲ ಅತ್ತಿಗೆ. ಈ ನಿನ್ನ ಕೈ ತುತ್ತು ನೋಡಿದ ಕೂಡಲೇ ನನ್ನ ಎತ್ತ ತಾಯಿಯ ನೆನಪು ನನ್ನ ಕಣ್ಮುಂದೆ ಕಾಡುತ್ತಿದೆ. ಬದ್ರಿ, ಹಾಗೋಗಿದ್ದೀನಲ್ಲ, ಈ ರೀತಿ ನೆನೆಸ್ಕೋಬಾರ್ದಪ್ಪ. ಬಾ ಇಲ್ಲಿ, ಆನು ಉಣಿಸು ಅತ್ತಿಗೆ, ಉಣಿಸು. ಈ ನಿನ್ನ ಕೈ ತುತ್ತು ಉಂಡರೆ 10 ಆನೆ ಬಲ ಬಂದಂತಾಗುತ್ತದೆ ಈ ನಿನ್ನ ಮೈದು ನನಗೆ. ಉಣಿಸು ಅತ್ತಿಗೆ, ಉಣಿಸು. ಅತ್ತಿಗೆಮ್ಮ, ಊಟ ಮಾಡುವಾಗ ಅದು ಯಾವುದೋ ಒಂದು ಹಾಡು ಓಡುತ್ತಲ್ಲ, ಅದನ್ನು ಹಾಡು ಅತ್ತಿಗೆಮ್ಮ. ಅದಕ್ಕಿಂತ ಮುಂಚೆ ನೀನು ಊಟ ಮಾಡಬೇಕು. ಬಾ ಬದ್ರಿ.
ಹೋಗಿದ್ದಾನೆ ಆ ಗೌಡನ ಮನೆಗೆ. ಅತ್ತಿಗೆಮ್ಮ, ನಾನು ಹೋಗಿ ಬರುತ್ತೇನೆ. ಆಯ್ತಪ್ಪ. ಯೂಸು ಮಾಡೋ ನೀವ The lion is back and he roars again. It's like a flaring fire. Make way for roaring ruler. ನುಡಿನಲ್ಲೇ ಸ್ನಾನ ಮಾಡು ನಮ್ಮೂರಲ್ಲಿರುವ ಕುಬೇರನ ಸಿಟಿಗೊಬ್ಬ ಕನಸಿನೊಳಗೂ ಕಾಸು ಕಾಯು ದುಡಿಗೊಬ್ಬ ಇವನೇ ಕೋಟಿಗೊಬ್ಬ ಇವನೆಂದರೆ ಯಾರು ಹೊಣೆ ಪರಶಿವನಿಗೂ ಜಾಗರಣೆ ಸಾಧ್ಯವಿಲ್ಲ. ಹುಡುಗ ಸಿಡಿನ ಹರಬಡನಂತ ಮೆರೆಯುತ್ತಿರುವ ಈ ವರದೇ ಗೌಡನ ಅಂದರೆ ಸಾಕು. ಗರ್ಭದಲ್ಲಿ ಇರುವ ಪಿಂಡ ಸಹಿತ ಗದಗದನೆ ನಡುಗುತ್ತದೆ. ಮಿಂಚು ಸಂಚು ಕೋಲ್ ಮಿಂಚಿನ ಕಪಟಾಕಾರ ಸ್ಥಾನದಲ್ಲಿ ಕಾಲವೇ ಎಬ್ಬಿಸದ ಈ ವರದೇ ಗೌಡನ ಕುತಂತ್ರ ಬಹುದಿನದಿಂದ ಕಾಡುತ್ತಿರುವ ಕನಸು ಕನಸಾಗಿ ಉಳಿದಿದೆ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮಾನ ಬಂದಂತೆ ಅನುಭವಿಸದೆ ಈ ವರದೇ ಗೌಡನ ಹವ್ಯಾಸ. ಬಾಳೆಹಣ್ಣಿನಂತೆ ತುಂಬಿ ತುಳುಕುತ್ತಿರುವ ಪಾರ್ವತಿ ಸೌಂದರ್ಯವನ್ನು ಒಂದು ಸಲ ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಆ ಪಾರ್ವತಿಯನ್ನು ಈ ಊರಿಗೆ ಕಾಲಿಟ್ಟಳು. ಅಂದೇ ಮೂಡಿತು ನನ್ನ ಮನದಲ್ಲಿ ಆಕಿನ ಪ್ರತಿರೂಪ. ಸೇನುಗೂಡಿನಂತೆ ತುಂಬಿ ತುಳುಕುತ್ತಿರುವ ಅವರ ಸಂಸಾರವನ್ನು ಒಡೆದು ಚಿತ್ರ ಮಾಡಿ ಅವರನ್ನು ಬೀದಿ ಬೀದಿ ತಿರುಗಂತೆ ಮಾಡದಿದ್ದರೆ ನನ್ನ ಹೆಸರು ವರದೇ ಗೌಡನೇ ಅಲ್ಲ. ತಿಪ್ಪ ತಿಪ್ಪ ಯಾಕೋ ಅಪ್ಪ? ಆ ಶಿವಪ್ಪ ಮತ್ತು ಅವನ ತಮ್ಮ ಬದ್ರಿ ಬರ ಹೇಳಿ ಕಳಿಸಿರ ಬಂದಿಲ್ಲಲೇ ಆ ಬಡ ಸುಳೆ ಮಕ್ಕಳು. ಛೇ ಅವ್ರು ಎಲ್ಲಿ ಬರ್ತಾರ್ರಿ ಗೌಡ್ರ? ಬೇಕಾದ್ರ ನಿಮಗೆ ಬಾ ಅಂತೇಳಿ ಕಳ್ಸ್ಯಾರ್ರಿ ಅವ್ರ. ಹೋ ಮತ್ತ ಏನಂದ್ರ ಆ ದರಿದ್ರ ಸುಳೆ ಮಕ್ಕಳು ಅವ್ರ ಅಂದಂಗ ಅಂದಿನ್ರಿ ಅಪ್ಪ. ಈ ವರದೇ ಗೌಡನಂದ್ರ ಸುತ್ತ ಹತ್ತಳಿ ಜನ ಕೈ ಎತ್ತಿ ಮುಗಿಯುವಾಗ ನಾನಂದ್ರೆ ಭಯನೇ ಇಲ್ಲದಂತಾಗಿದೆ ಬಡ ಸುಳಿ ಮಕ್ಕಳಿಗೆ. ಒತ್ತು ಬುದ್ಧಿ ಕಲಿಸಬೇಕು ಅವರನ್ನು. ಹೌದ್ರಿ ಗೌಡ್ರ, ನಮ್ಮ ಆಳ ಅವ್ರ ಮನೆಗೆ ಹೋದ್ರು ಖಬರ ಇಲ್ರಿ ಅವ್ರಿಗೆ. ಗೌಡ್ರ ನೀವು ಅಂದ್ರೆ ಭಯನೇ ಇಲ್ರಿ ಅವ್ರಿಗೆ. ಅಂತೂ ಭಾಳ ಸೊಕ್ಕಿಗೆ ಬಂದಾರ್ರಿ ಆ ಮಕ್ಕಳು. ನಮ್ಮ ಎಂಜಲ ಕುಳ ತಿಂದ ನಮಗೆ ನಾಯಿಗೋ ಗುರುನಕತ್ತವ್ರಿ ಗೌಡ್ರ. ಏನಿಲ್ಲ, ನನಗೆ ಎದುರಾಗೋಷ್ಟು ಸೊಕ್ಕು ಬಂತ ಬಡ ಸುಳಿ ಮಕ್ಕಳಿಗೆ. ಎಬ್ಬಿಸಿ ನಮ್ಮ ದಂಡನ್ನು, ಒತ್ತು ಬುದ್ಧಿ ಕಲಿಸೋಣ ಆ ನನ್ನ ಮಕ್ಕಳಿಗೆ. ನಾನು ಅದನ್ನ ಚಿಂತೆ ಮಾಡಕತ್ತೀನಿ ರೇ ಗೌಡ್ರ. ಹಂಗ ಮಾಡಿದ್ರ ಬುದ್ಧಿ ಬರೋದ ಮಕ್ಕಳಿಗೆ. ಆ ಚಕ್ರವರ್ತಿ ಬರೋ ಸಮಯವಾಯ್ತು. ಚಕ್ರನಿಗೆ ವಿಷಯ ತಿಳಿಸಿ ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಿ ಬಿಡೋಣ. ಅಲ್ಲಿ ನೋಡ್ರಿ ಗೌಡ್ರ, ನೆನ್ಸ್ಕೊಡ್ರದಾಗ ಬಂದೇ ಬಿಟ್ರು ನಮ್ ಚಕ್ರವರ್ತಿ ಅವರು.
ನಾವು ನಿನ್ನ ದಾರಿಯನ್ನೇ ಕಾಯ್ತಿದ್ದೆವು. ಯಾಕೆ ಗೌಡ್ರೆ, ನಾ ಬಂದಿರುವಂತ ಸಮಯ ಅಷ್ಟು ಅದ್ಭುತವಾಗಿದೆ. ಚಕ್ರವರ್ತಿ, ನಾವು ನಿನ್ನ ದಾರಿಯನ್ನೇ ಕಾಯ್ತಿದ್ದೆವು, ಅಷ್ಟರಲ್ಲಿ ನೀನೇ ಬಂದೆ. ನಿನ್ನಿಂದ ನಮಗೊಂದು ಕೆಲಸ ಆಗಬೇಕಾಗಿದೆ. ಏನು ಹೇಳಿ ಗೌಡ್ರೆ, ನನ್ನಿಂದ ಅಂತ ಕೆಲಸ ಏನಾಗಬೇಕಾಗಿದೆ ಹೇಳಿ. ಇವತ್ತು ಈ ಕ್ಷಣದಲ್ಲೇ ಮಾಡಿ ಮುಗಿಸುತ್ತೇನೆ. ಈ ವರದೇಗೌಡನೆಂದ್ರೆ ಕೈ ಎತ್ತು ಸಲಾ ಮಾಡೋ ಜನಗಳಾದ್ರೆ ಆ ಶಿವಪ್ಪ ಮತ್ತು ಅವನ ತಮ್ಮ ಬದ್ರಿ, ನಾನಂದರೆ ಭಯನೇ ಇಲ್ಲದಂತಾಗಿದೆ. ನಾನು ಕರಿಲಕ್ಕೆ ಕಳಿಸಿದ್ರೆ ಬಂದಿಲ್ಲ ಬಡ ಸುಳೆ ಮಕ್ಕಳು, ಅವರಿಗೆ ಒತ್ತು ಬುದ್ಧಿ ಕಲಿಸಬೇಕು. ಓ ಮತ್ತ ಅದಕ್ಕೆ ಯಾಕೆ ನೀವು ಚಿಂತೆ ಮಾಡಕತ್ತೀರಿ? ನಾನು ಅದಕ್ಕೊಂದು ಊಟ ಇಟ್ಟೇ ಬಿಟ್ಟಿನಿ. ಲೇ ತಿಪ್ಪ, ಮುಚ್ಚು ಬಾಯಿ. ಗೌಡ್ರೆ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಆ ನನ್ನ ಮಕ್ಕಳು ಒದ್ದು ಕೈ ಕಾಲುಗಳನ್ನು ಮುರಿದು ಗೌಡರಂದ್ರೆ ಏನಂತೇಳಿ ತಿಳಿಸಿ ಬರ್ತೀನಿ. ಚಕ್ರವರ್ತಿ, ನೀನಂದ್ರೆ ನನ್ನ ಪ್ರಾಣ ಇದ್ದಂತೆ. ಇನ್ಮೇಲೆ ನಾನು ಏನೇ ಮಾಡಿದ್ರು ಅದಕ್ಕೆ ನೀನು ಭಾಗಿಯಾಗಿರಬೇಕು. ಅಷ್ಟೇ ಅಲ್ಲ, ಯಾವಾಗಲೂ ನೀನು ನನ್ನ ಜೊತೆಯಲ್ಲೇ ಇರಬೇಕು. ನನ್ನ ಒಬ್ಬ ಸೇರ್ಸ್ಕೊಡ್ರಪ್ಪ, ನಡ್ಬಾರ್ಕಿಡ್ಬಾರ್ಕ್ ಬಿಟ್ರಿಗೆ ಆಯ್ತು ಗೌಡ್ರೆ, ನಿಮ್ ಮಾತಿನಂತೆ ಆಗ್ಲಿ. ಅಣ್ಣ, ಏನಣ್ಣ ಇದು? ಇವ್ರ ಜೊತೆ ಕುತ್ಕೊಂಡು ಏನೋ ಮಾತಿನಲ್ಲಿ ವಿಚಾರ ಮಾಡ್ತಾ ಇದ್ದೀರಲ್ಲ. ಇವತ್ತು ನಾನು ಕಾಲೇಜ್ಗೆ ಹೋಗ್ಬೇಕು, ಅದನ್ನ ಮರ್ತು ಬಿಟ್ರಾ? ಶಿಲ್ಪ, ಸ್ವಲ್ಪ ಯವರದ ಚಿಂತೆಯಲ್ಲಿ ನಾನು ನಿನ್ನನ್ನು ಕಾಲೇಜಿಗೆ ಕಳಿಸಿ ಬರೋದನ್ನೇ ಮರೆತು ಬಿಟ್ಟೆನಮ್ಮ. ನನಗೆ ಇವತ್ತು ಸ್ವಲ್ಪ ಕೆಲಸ ಐತಿ. ನೀನು ಇವತ್ತೊಂದು ದಿವಸ ಕಾರ್ ತೆಗೆದುಕೊಂಡು ಹೋಗಿ ಬಾ ಅಮ್ಮ. ಸರಿ ಅಣ್ಣ. ಹೇ ತಿಪ್ಪ, ಕೊಡೋ ಕಾರ್ ಗಾಡಿ ಚಾವಿಯನ್ನು. ತಡ್ಕೊರ್ರಿ ಗೌಡ್ರ, ಹಂಗ್ಯಾಕ್ ಬಾಯಿ ಬಾಡಕ ಹೋಗ್ತೀರಿ? ನಾ ಕೊಡಕ ಫೇಮಸ್ ಮಗ, ನನ್ನ ಕೊಡಕ ಇಟ್ಕೊಂಡ್ರಲ್ಲ. ಮತ್ತ ಫೇಮಸ್ ಅಂತ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಹೋಗ್ರಿ, ತಗೊಂಬೋಗಿ, ಬೇಗ ಹೋಗಿ. ಅವ್ವಾರ ತಡ್ಕೋರಿ, ನಾ ಕೊಡಕತ್ರು ಕೊಡು ಅಂತೀರಿ. ಆ ದೇವ್ರು ನಿಮಗೆ ತಡ್ಕೊಳ್ಳೋ ಶಕ್ತಿನೇ ಕೊಟ್ಟಿಲ್ಲೇನ್ರಿ? ನಾ ಕೊಡಕತ್ರು ಕೊಡು ಅಂತೀರಿ. ಅದು ಒಂದು ಭಾಳ ಸಣ್ಣದೈತಿ. ಹಾ, ಈಗ ಸಿಕ್ಕಿತ್ರಿ. ಹಾ, ಸಿಕ್ಕತ್ ತಗೋರಿ ಅವರ. ನಾನು ಬರೋ ಮಗನೇ, ಆದ್ರೆ ನನಗೆ ಗಾಡಿ ಹೊಡ್ಯಕ್ ಬರೋದಿಲ್ರಿ. ಮತ್ತ ನೆಲದ ಬಿದ್ದು ಉಳ್ಳಾಡಕ್ ಆಟ ಬರ್ತದೆ. ತೊಂಬ, ಇಲ್ಲೇ ಜೇಬ್ನಾಗ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದೆ. ಕೊಡು, ಟೈಮ್ ಆಗುತ್ತೆ, ನಂಗೆ ಬೇಗ ಹೋಗ್ಬೇಕು. ಶಿಲ್ಪ, ಹುಷಾರಾಗಿ ಹೋಗಿ ಬಾ ಅಮ್ಮ. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ಚಕ್ರವರ್ತಿ, ನಾವು ಮಾಡಬೇಕಾಗಿರೋ ಕೆಲಸ ಬೇಗನೆ ಮುಗಿಸೋಣ. ಸೌಕರ್ಯ ಬರುವುದು ಸ್ವಲ್ಪ ತಡವಾಯ್ತು, ನನ್ನನ್ನು ಕ್ಷಮಿಸು ಸೌಕರ್ಯ. ಲೇ ತಿಪ್ಪ, ಯಪ್ಪ, ಯಾರು ನೋಡವನು? ಭಿಕ್ಷಕನಾದರೆ ಒಂದು ತುತ್ತನ್ನಾಗಿ ಕಳಿಸಿಬಿಡವನ. ಛೇ ಸಾಕಾಗತ್ ನೋಡ್ರಿ ಭಿಕ್ಷುಕರ ಕಾಟ. ಒತ್ತೇರಿ ಒತ್ತು ಮುಳುಗತ್ತಬೇಕು. ಅಮ್ಮ ತಾಯಿ ಅಂತ ಬಂದೇ ಬಿಡ್ತಾರ. ಬಾರಪ್ಪ ಭಿಕ್ಷುಕ ಬಾ. ಈ ಊರಾಗ ನಮ್ಮ ಗೌಡ್ರ ಮನಿ ಒಂದೇ ಆಯ್ತೇನಪ್ಪ ಮಗನ. ಅಯ್ಯೋ ಗೌಡ್ರ, ಆ ಶಿವಪ್ಪ ಬರಕತ್ತನ್ರಿ. ಇಲ್ಲೇ ಐತಿ ನೋಡ್ರಿ ಕುಸ್ತಿ
ಮುಖಕ್ಕೆ ಬೆಂಕಿ ಹತ್ತಿದಂಗ ಹತ್ತೆ ಬಿಡ್ತು ನೋಡ್ರಿ ಬೆಳ ತನಕ ಹೊಡಿಯೋಂಬತ್ತು. ಗೌಡ್ರೆ, ನಾವಾಡಬೇಕಾದ ಬೇಟೆಗಾರನನ್ನು ತಾನಾಗೇ ಹುಡುಕಿಕೊಂಡು ಬಂದಿದೆ. ಗಾಣಿಗೆ ಬಿದ್ದ ಮೀನಿನಂತಾಗಿದೆ ಈ ಬೋಳಿ ಮಗನ ಪರಿಸ್ಥಿತಿ. ಸೌಕರ್ಯ, ಏನಿದು ನೀವು ಮಾತನಾಡುವುದು? ನನ್ನನ್ನು ಕರೆಯಲು ಕಳಿಸಿದು ಏಕೆ? ಲೇ ಬಡ ಸೊಕ್ಕಿನ ಮಕ್ಕಳೇ, ಮನೆಗೆ ಆಳುಗಳನ್ನು ಕರೆಯಲು ಕರೆಸಿದ್ರೆ ಬರೋದಿಲ್ಲ ಬಂದಿಯ? ಎಷ್ಟಲೇ ಮಗನ ನಿಮ್ಗೆ ಸೊಕ್ಕ? ಸೌಕರ್ಯ, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನೋಡಿ, ನನ್ನ ತಮ್ಮ ಹುಡುಗ ಬುದ್ಧಿಯವನ, ಯಾರೆಂಬುದು ತಿಳಿಯದೆ ಮಾತನಾಡಿ ಬಿಟ್ಟಿದ್ದಾನೆ. ಆಡುವ ಮಕ್ಕಳು ತನ್ನ ತಂದೆ ತಾಯಿಯರ ಮೇಲೆ ಹೇಗೆ ಮಲಮೂತ್ರ ಮಾಡುತ್ತಾರೋ ಹಾಗೆ ತಿಳಿಯದೆ ಮಾಡಿದ ತಪ್ಪೆಂದು ಭಾವಿಸಿರಿ. ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಬೇಡುತ್ತೇನೆ. ಮಂದ್ಯಾಗ ಒತ್ತು ಸಂಧ್ಯಾಗ ಕಾಲಿಡ ದರಿದ್ರ ಸುಳ. ಲೇ ಚಕ್ರವರ್ತಿ, ಈ ಅಸಳೆ ಬಂದು ನಮಗೆ ದೊರಕಿದೆ. ಬೇಗನೆ ಕಟ್ಟಿ ಹಾಕಿ ಕೈ ಕಾಲು ಮುರಿದು ಬಿಡು ಇವನನ್ನ. ಅಂದರೆ ಅವನ ತಮ್ಮ ಬದ್ರಿ ಎಲ್ಲಿದ್ದರೂ ಬರಲೇಬೇಕು. ಗೌಡ್ರೆ, ನೀವು ನಮಗ್ ತಿಳಿಸ್ಕೊಡ್ಬೇಕಾ? ಎಂಥ ನಾಯಿಗಳನ್ನ ಕಚ್ಚಿ ಕಚ್ಚಿ ತಿನ್ನುತ್ತೇನೆ. ಗೌಡ್ರೆ, ಬಡವರ ಮೇಲೆ ಏಕೆ ನಿಮ್ಮ ಆಕ್ರೋಶ? ನೀವು ಹೇಳಿದಂತೆ ಕೇಳುತ್ತೇನೆ, ಇಲ್ಲವಾದರೆ ಈ ಊರು ಬಿಟ್ಟು ಹೋಗುತ್ತೇನೆ. ಆದರೆ ನಮ್ಮ ಕುಟುಂಬದ ಮೇಲೆ ಹಾಗಾಗಿ ಈ ರೀತಿ ಎರಗಿ ಬರಬೇಡಿ ಗೌಡ್ರೆ, ಬರಬೇಡಿ. ಊರು ಬಿಟ್ಟು ನೀನು ಊರು ಬಿಟ್ಟು ಹೋಗೋದು ಬೇಡ. ಇದರ ಬದಲಾಗಿ ನಿನ್ನ ತಮ್ಮ ನನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿಯಬೇಕು. ಇಲ್ಲದಿದ್ದರೆ ನನ್ನ ಬಾಜುಕಿನ ನಿನ್ನ ಹೊಲ ನನ್ನದಂತಾಗಬೇಕು. ಇದಕ್ಕೆ ನೀನು ಒಪ್ಪಿದರೆ ನನಗೆ ಒಪ್ಪಿಗೆ. ಇಲ್ಲೈತ್ ನೋಡ್ರಿ ಗಮ್ಮತ್ತ. ಅಷ್ಟಾದ್ರೆ ನಾ ಬಾಣ್ ತಗೊಂಡು ಬರ್ಲೇನ್ರಿ? ಬೇಡಿ ಗೌಡ್ರೆ, ಬೇಡಿ. ಹಿರಿಯರ ಗಳಿಸಿದ ತುಂಡ ಆಸ್ತಿಯನ್ನು ನಮ್ಮ ಮೇಲೆ ಕಣ್ಣು ಹಾಕಬೇಡಿ. ಅಂದರೆ ನಿನ್ನ ಮಾತಿನ ಅರ್ಥ ಬರಲ್ಲ ಅನ್ನಂಗಾಯ್ತು. ಹೌದು ಗೌಡ್ರೆ, ಹಿರಿಯರ ಗಳಿಸಿದ ಆಸ್ತಿಯನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಗೌಡ್ರೆ, ಬೇಕಾದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ನಿನ್ನ ಪ್ರಾಣ ನಿನ್ನ ಪ್ರಾಣ ಕೊಡೋದು ಬೇಡ, ಆಸ್ತಿ ಕೊಡೋದು ಬೇಡ, ಹೋಗಲಿ ಬಿಡು. ಹೂವಿನಂತ ನಿನ್ನ ಹೆಂಡತಿಯನ್ನೇ ಕೊಟ್ಟು ಬಿಡು. ಗೌಡ, ಸೀತಮಾತೆ ಅಂತಿರುವ ನನ್ನ ಧರ್ಮ ಪತ್ನಿಯ ಮೇಲೆ ನಿನ್ನ ಕಂಡೆ. ಈ ನಿನ್ನ ಕಣ್ಣುಗಳನ್ನು ನಮ್ಮ ಗೌಡರ ಎಲೆ ಮೇಲೆ ಅಂಗಡಿ ಸೊಕ್ಕು ಅಂತಾರಲೇ ನಿನಗ. ತಿಪ್ಪ ಕಟ್ಟಿ ಹಾಕು ಈ ಬಡ ಸೊಳ್ಳೆ ಮಗನನ್ನು, ಅಂದಾಗ ಬುದ್ಧಿ ಬರುತ್ತೆ ಈ ನನ್ನ ಮಗನಿಗೆ. ನಾನು ಅದನ್ನ ಚಿಂತೆ ಮಾಡಕತ್ತೀನ್ರಿ ಗೌಡ್ರ. ನೀವು ಕಟ್ಟಿ ಹಾಕಂದ್ರಲ್ಲ, ನೋಡ್ರಿ ಅವನ ಹೆಂಗ್ ಕಟ್ಟಿ ಹಾಕ್ತೀನಿ. ಚಕ್ರವರ್ತಿ, ನೀನ ಕಟ್ಟಿ ಹಾಕು ಈ ಬಡಸುಳೆ ಮಗನನ್ನು. ತಿಪ್ಪ, ಹೊಡಲೆ ಚಾಟಿಯನ್ನು ಚಕ್ರವರ್ತಿ ಕೈಯಲ್ಲಿ. ಚಾಟಿ ಆಟು ತಿಂದಾಗಲೇ ಬುದ್ಧಿ ಬರುತ್ತೆ ಈ ಬಡ ಕುನ್ನಿಗೆ. ಆಯ್ತು ಗೌಡ್ರೆ, ನಿಮ್ಮ ಮಾತಿನಂತೆ ಆಗಲಿ. ಅನುಭವಿಸು ಮಗನ, ಕೊಡುವ ಚಾಟಿ ಆಟನ್ನ. ತೋ 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 ಏನು ಬಡಿತೀರೋ ತಂದೆ. ಇವ ಕೊಂದಂಗಿಂದಂಗಿ ರಾಮರ ಮೊದಲ ಇವ್ ಹಂಗವರ. ಹಾವು ಸತ್ತಿರಬಾರ್ದು, ಕೋಲ ಮುರಿದಿಬಾರ್ದು, ಹಂಗ ಬಡೀರಿ.
ಬೇಡಿ ಗೌಡ್ರೆ, ಬೇಡಿ. ನಿಮ್ಮ ಶ್ರೀಮಂತಿಕೆ ಅಟ್ಟಹಾಸವನ್ನು ತೋರಿಸಬೇಡಿ. ಒಂದು ವೇಳೆ ನಿಮ್ಮ ಶ್ರೀಮಂತಿಕೆ ಅಟ್ಟಹಾಸವನ್ನು ತೋರಿಸಲು ಬಂದರೆ ನನ್ನ ತಮ್ಮ ಬದ್ರಿ ನಿಮ್ಮನ್ನು ಕುಕ್ಕಲು ಬಂದೇ ಬರುತ್ತಾನೆ, ಗರಿ ಬಿಚ್ಚಿದ ಗರುಡನಾಗಿ. ಏನಲ್ಲ ಬಡವ, ಈ ಶ್ರೀಮಂತಿಗೆ ಬಗ್ಗೆ ಮಾತನಾಡ್ತಲೇ ನಾಲಾಯಕ. ಚಕ್ರವರ್ತಿ, ತಾ ಚಾಟಿಯನ್ನು ನನ್ನ ಕೈಯಲ್ಲಿ. ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ, ನಾನು ಕೊಡುತ್ತೇನೆ ಚಾಟಿ ಏಟು ಈ ಬೋಳಿ ಮಗನಿಗೆ. ಅಂದರೆ ಇವನ ತಮ್ಮ ಭದ್ರ ಬಂದೇ ಬರುತ್ತಾನೆ. ಅನುಭವಿಸ ಮಗನೇ, ನಾ ಕೊಡೋ ಚಾಟಿ ಏಟನ್ನು. ಬದ್ರಿ ಬದ್ರಿ ವೀರಭದ್ರ ಗೌಡ, ಲೇ ದುಷ್ಟ ಸೂಳೆ ಮಕ್ಕಳ, ಏನು ಅರಿಯದ ನಮ್ಮ ಅಣ್ಣನ ಕರೆಸಿ ಮನ ಬಂದಂತೆ ಬಡಿಯುತ್ತಿದ್ದುರ ಲುಚ್ಚ ಸೂಳೆ ಮಕ್ಕಳ. ನಮ್ಮ ಅಣ್ಣನ ಮೇಲೆ ಎತ್ತಿದ ನಿನ್ನ ಕೈಯನ್ನು ಕತ್ತರಿಸಿದ ಬಿಡಲಾರೆ. ಬದ್ರಿ, ಬೇಡಪ್ಪ ಬೇಡ. ಕೆಸರಿನ ಮೇಲೆ ಕಲ್ಲು ಎಸೆದರೆ ನಮಗೆ ಸಿಡಿಯುತ್ತದೆ ಹೊರತು ಬೇರೆಯವರಿಗೆ ಸಿಡುವುದಿಲ್ಲ. ಬೇಡ ಬಾರಪ್ಪ, ಹೋಗೋಣ. ಏಕಣ್ಣ, ಏಕೆ ಬೇಡ? ಇಂಥವರನ್ನು ಹಾಗೆ ಬಿಟ್ಟರೆ ಬಡದವರನ್ನು ಬಡಿದುಕೊಂಡು ತಿಂದು ಇವರದ್ದೇ ಆದ ಒಂದು ಕೆಟ್ಟ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ ಈ ದುಷ್ಟ ಸೂಳೆ ಮಕ್ಕಳು. ಶಕ್ತಿ ಇದೆ ಅಂತೇಳಿ ಯುಕ್ತಿ ತೋರ್ಸಕ್ ಬಂದ್ರೆ ಬೀಳದು ನಿನ್ನ ಹೆಣ. ಲೇ ಕೆಟ್ಟ ಸೂಳೆ ಮಗನ, ಈ ಗೌಡನ ಮನೆ ಎಂಜಲು ತಿನ್ನುವ ನಾಯಿ ಅಂತವನ, ಈ ಗೌಡನ ಬೆನ್ನತ್ತಿ ತಿರುಗುವ ಲುಚ್ಚ ಸೂಳೆ ಮಗನ, ನನಗ ಪ್ರಾಣದ ಭಯ ತೋರುತ್ತೇನಲೇ ಅಂದಿ ಅಂತವನೇ. ಬರೀ ಕೈ ಕಡಿಯಲು ಹೋದರೆ ಗಡಗಡ ನಡಗುತ್ತಿದ್ದ ಈ ಟೆಕ್ಕ ಸೋಳೆ ಮಗ, ನನಗ ಪ್ರಾಣದ ಭಯ ತೋರುತ್ತೇನಲೇ ತಿರಬೋಕಿಲ್ಲನ ಮಗನೇ. ಮಗನ ಬದ್ರಿ, ಮಾತು ಮಾತಿಗೆ ಕೆಟ್ಟ ಸುಳ್ಳ ಮಗನೇ ಅಂತಲೇ. ನಾನಂದ್ರೆ ಯಾರು ಗೊತ್ತಾ? ಈ ಸುತ್ತ ಹತ್ತೂರಿನ ದಣಿ. ಬರೀ ಸುತ್ತು 10 ಹಳ್ಳಿಗೆ ದನಿ ಅಂದರೆ ಅಲ್ಲ, ಅದರ ನೀತಿ ನಿಯಮ ಧರ್ಮ ಗೊತ್ತಿರಬೇಕು. ಅಂದಾಗಲೇ ಸುತ್ತು 10 ಹಳ್ಳಿಗೆ ದಣಿ ಎನ್ನುತ್ತಾರ. ಇಲ್ಲವಾದರೆ ಸುತ್ತು 10 ಹಳ್ಳಿಗೆ ಹಂದಿ ಅಂತ ಕರಿತಾರಲೇ ಲುಚ್ಚ. ಏ ಗೌಡ, ಬದ್ರಿ, ಅಂಥದ್ದು ಇವಕ್ಕೆ ಎಲ್ಲಿ ಗೊತ್ತಿರಬೇಕು. ಬಾರಪ್ಪ ಹೋಗೋಣ. ಇಂಥ ಪಾಪಿಗಳು ಲೋಕದಲ್ಲಿ ಇರುವುದು ಸರಿಯಲ್ಲ. ಬಾ ಹೋಗೋಣ. ಲೇ ಗೌಡ, ಇದೇ ರೀತಿ ಬಡವರ ಹೊಟ್ಟೆ ಉರಿಸಿದ್ದಾದರೆ ಈ ಬಂಡರ ಗಂಡ ಚಂಡರ ಮಿಂಡ ಈ ಬದ್ರಿ ನಿನ್ನನ್ನು ಕಚಕತನೆ ಕಡಿದು ನಾಯಿ ನರಿಗಳಿಗೆ ಹಂಚಿ ನಿನ್ನ ರುಂಡವನ್ನು ನಮ್ಮೂರಿನ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ನರ್ರಿ ಅಂತ ಯಾಕೆ ನರ ಹರ್ಕೋತದ್ಲೇ ಮಗನೇ? ಇದು ಎಡಿ ಎತ್ತದ ಸರ್ಪ. ಎಡಿ ಎತ್ತಿದ್ರೆ ಕಚ್ಚದ ಬಿಡದಲ್ಲ ಈ ಕಟ ಸರ್ಪ. ಲೇ ಗೌಡ, ನೀನು ಎಡೆ ಎತ್ತಿದ ಹಾವಾದರೆ ನಾನು ಗರಿ ಬಿಚ್ಚಿದ ಗರುಡ. ಸಿಕ್ಕ ಸಿಕ್ಕಲ್ಲೇ ನಿನ್ನನು ಕುಕ್ಕದೆ ಬಿಡಲಾರದು ಈ ಗರಿ ಬಿಚ್ಚಿದ ಗರುಡ. ವೀರಭದ್ರ, ನನ್ನ ನಿನ್ನ ಮದುವೆ ಯುದ್ಧ ಬಾಣ ಓ. ಏನು ಸಿಟ್ರಿ, ಏನು ಸೊಕ್ಕು. ದೇವ್ರ ಕೋಣ ಹೆಂಗ್ ಕಡಿತಾರ ಹಂಗ್ ಕಡಿತಿದ್ರ ಭದ್ರಿ ಅವ್ರ. ಹ್ಞೂ ಗೌಡ್ರ, ನಾವು ಸುಮ್ಮನೆ ಇದ್ರ ನಮ್ಮ ಅರಮನಿನೇ ಆಳವಂಗ ಅದಾನ್ರಿ ಆ ಮಗ. ಲೇ ತಿಪ್ಪ,
ವಾಣ ಕಡಿಬೇಕಾದ್ರೆ ಸುಣ್ಣದ ನೀರನ್ನು ಕುಡಿಸಿ ಕೊರಳಿಗೆ ಹೂವಿನಾರ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ನಂತರ ಕಡಿಯುತ್ತಾರೆ. ನಾನು ಹಂಗಲ್ಲ, ಇವನನ್ನು ಸಡಲು ಬಿಟ್ಟು ಕಡಿಯುತ್ತೇನೆ. ಏ ತಿಪ್ಪ, ರೆಡಿ ಮಾಡು ನಮ್ಮ ದಂಡನ್ನ. ಓಣ ಕಡಿಯಕ್ಕ ಸಿದ್ಧರಾಗೋಣ. ನೋಡ್ರ ಹಂಗಾದ್ರೆ ತಡಕ್ ಬರ್ರಿ, ಎಂಡನೂ ಐತಿ ಹೆಣ್ಣು ಐತಿ. ನೀವು ಇಲ್ಲೇ ಕೂಡ್ರಿ, ನಾ ಬರ್ತೀನಿ. ನಡ್ರಿ ಹಾಗಾದ್ರೆ ಹೋಗೋಣ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆಳಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗಾರಿದ ಈಗಿನ ನಿಶಯ, ನೆತ್ತಿಗಾರಿದ ಈಗಿನ ನಿಶಯ. ದುನಿಯ ನಮ್ಮದು